ಸರ್ ಡಿಜಿಟಲ್ ಕ್ಲಾಸ್ ರೂಮ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾನು ಯುಜಿಸಿ ನೆಟ್ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತಾ ಇದ್ದೆ. ಅದರದ ಇನ್ನೊಂದು ಮುಂದುವರೆದ ಭಾಗ ಇದು. ಡಿಸೆಂಬರ್ 6, 2023ರಲ್ಲಿ ನಡೆದಂತಹ ಯುಜಿಸಿ ನೆಟ್ ಇತಿಹಾಸ ಪರೀಕ್ಷೆಯಲ್ಲಿನ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳನ್ನ ನಾನು ತಗೊಳ್ತಾ ಇದ್ದೀನಿ. ಈ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಸಾಮಾನ್ಯವಾಗಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ 30 ಪ್ರಶ್ನೆಗಳು ಇರ್ತವೆ. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ 30 ಪ್ರಶ್ನೆಗಳು ಇರ್ತವೆ, ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು. ಅಂದ್ರೆ ಒಟ್ಟು 100 ಪ್ರಶ್ನೆಗಳಲ್ಲಿ 30 ಪ್ರಶ್ನೆಗಳು ಬಹು ಆಯ್ಕೆ ಮಾದರಿಯಲ್ಲಿ ಇರ್ತವೆ. ಈ ಮುಂಚಿನ 2 ವಿಡಿಯೋಗಳಲ್ಲಿ ನಾನು ಡಿಸೆಂಬರ್ 2023ರಲ್ಲಿ ನಡೆದಂತಹ 2 ಪರೀಕ್ಷೆಗಳ ಏಕ ಆಯ್ಕೆ ಮಾದರಿ ಪ್ರಶ್ನೆಗಳನ್ನ ಅದರ ಬಗ್ಗೆ ನಾನು ಚರ್ಚೆ ಮಾಡಿದ್ವಿ. ಈಗ ಈ ಒಂದು ವಿಡಿಯೋದಲ್ಲಿ ಬಹು ಆಯ್ಕೆ ಮಾದರಿ ಡಿಸೆಂಬರ್ 6ರ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನ, ಮತ್ತೆ ನಂತರದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಡಿಸೆಂಬರ್ 14ರ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳನ್ನ ನಾವು ಪರಿಶೀಲನೆ ಮಾಡೋಣ. ಈಗ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆ 1. ಈಗ ಬಹು ಆಯ್ಕೆ ಮಾದರಿ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ನಾವು ಅದು ನೇರ ಆಯ್ಕೆ ಮಾದರಿ ಅಂತ ತಗೊಂಡಾಗ ಒಂದು ಪ್ರಶ್ನೆ ಇರುತ್ತೆ, ಅದಕ್ಕೆ 1, 2, 3, 4 ಅಂತ ಆಪ್ಷನ್ಸ್ ಇರುತ್ತೆ. ನಾವು ಅದರಲ್ಲಿ ಪ್ರಶ್ನೆಗೆ ನೇರವಾಗಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿರ್ತೀವಿ. ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಅಂತಂದ್ರೆ ಇಲ್ಲಿ ನಮಗೆ ಒಂದು ಪ್ರಶ್ನೆ ಇರುತ್ತೆ, ಆ ಪ್ರಶ್ನೆಗೆ ಬೇರೆ ಬೇರೆ ಕ್ರೈಟೀರಿಯಾಗಳನ್ನ ಕೊಟ್ಟಿರ್ತಾರೆ, ಅಂಶಗಳನ್ನ ಕೊಟ್ಟಿರ್ತಾರೆ. ಈ ಕ್ರೈಟೀರಿಯಾಗಳನ್ನ ನಾವು ಗಮನಿಸ್ಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಆ ಪ್ರಶ್ನೆಗೆ ತಕ್ಕಂತೆ ಸರಿಯಾದ ಆಯ್ಕೆಗಳನ್ನ ಮಾಡ್ಕೋಬೇಕಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು PPTಯನ್ನು ಇಂಗ್ಲಿಷಲ್ಲಿ ಉಳಿಸ್ಕೊಂಡಿರ್ತೀನಿ. ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳನ್ನ ಗಮನಿಸ್ರಿ. ಕನ್ನಡದಲ್ಲಿ ಪ್ರಶ್ನೆಗಳನ್ನ ಹೇಳಿ ಅದಕ್ಕೆ ಉತ್ತರಗಳು ಏನಿದಾವಲ್ವ, ಕರೆಕ್ಟ್ ಆನ್ಸರ್ಸ್ ಅಂತ ಇದಾವೆ, ಈ ಸರಿಯಾದ ಉತ್ತರಗಳನ್ನ ನಾನು ಓದಿ ಹೇಳಕ್ ಹೋಗಲ್ಲ. ACDE ABCE ಈ ತರ ಓದಿ ಹೇಳಕ್ ಹೋಗಲ್ಲ. ಸರಿಯಾದ ಉತ್ತರ ಬಂದಾಗ ಆ ಸ್ಟೇಟ್ಮೆಂಟ್ ಗಳನ್ನ ಮತ್ತೊಂದ್ಸರಿ ಪರಿಶೀಲನೆ ಮಾಡೋಣ. ಈಗ ಒಂದೊಂದಾಗಿ ಪ್ರಶ್ನೆಗಳು ನೋಡೋಣ. ಪ್ರಶ್ನೆ 1. ಚೂಡಾಮಣಿ ಎನ್ನುವುದು ಒಂದು ಒಡವೆ. ಸೊ ಆ ಒಡವೆಗೆ ಸಂಬಂಧಪಟ್ಟಂತಹ ಅಂಶಗಳು ಏನೇನು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. 1 ಅಂದ್ರೆ ಎ, ಇದು ಲೋಹದಿಂದ ತಯಾರಾಗಿದೆ. ಆಯ್ಕೆ ಎ ಆಯ್ತು. ಬಿ, ಹನುಮಾನ್ ದೇವರು ಇದನ್ನು ಸೀತಾದೇವಿಗೆ ನೀಡಿದನು. ಸಿ, ಬಂಗಾಳದಲ್ಲಿ ಒಂದು ಸ್ಥಳದ ಹೆಸರು. ಡಿ, ಕೇಶವನ್ನು ಅಲಂಕರಿಸಲು ಬಳಸುತ್ತಾರೆ. ಈ ಶ್ರೀಮದ್ ರಾಮಾಯಣದಲ್ಲಿ ಇದು ಉಲ್ಲೇಖಗೊಂಡಿದೆ. ಇಷ್ಟು ಆಯ್ಕೆಗಳಿದಾವೆ. ನಾವೀಗ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ಈ ಆಯ್ಕೆಗಳೆಲ್ಲ ಗಮನಿಸಿ ನಾವು ಹೇಳ್ಬೇಕಾಗುತ್ತೆ. ಸರಿಯಾದ ಉತ್ತರಗಳನ್ನ ನೋಡೋಣಂತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ನೀಡಿರ್ತಕ್ಕಂಥ ಯಾವುದೇ ಆಯ್ಕೆಗಳಲ್ಲಿ ಇರಲಿಲ್ಲ. ಕಾರಣ ಏನು ಅಂತಂದ್ರೆ, ಚೂಡಾಮಣಿ ಅನ್ನೋದು ಲೋಹದಿಂದ ತಯಾರಾದ ವಸ್ತು ಅಲ್ಲ, ಲೋಹದಿಂದ ತಯಾರಾದ ಅಲಂಕಾರ ಸಾಧನ ಅಂತ ಇದರಲ್ಲಿರ್ತಕ್ಕಂಥ ಆಯ್ಕೆ. ಆದ್ರೆ ಈ ಆಯ್ಕೆ ತಪ್ಪಾಗಿದೆ. ಯಾಕೆ ಅಂದ್ರೆ ಚೂಡಾಮಣಿ ಅನ್ನೋದು ಲೋಹದಿಂದ, ಸಾಮಾನ್ಯವಾಗಿ ಚಿನ್ನದಿಂದ ತಯಾರಾಗಿ ಅದರಲ್ಲಿ ಬೆಲೆ ಬಾಳುವ ಹರಳುಗಳನ್ನ ಹೊಂದಿರತಕ್ಕಂತಹ ಒಂದು ಆಭರಣ. ಅಂದ್ರೆ ಮೇಡ್ ಆಫ್ ಮೆಟಲ್ಸ್ ವಿತ್ ಪ್ರೀಶಿಯಸ್ ಸ್ಟೋನ್ಸ್ ಅಂತ ಇದ್ದಿದ್ದರೆ ನಾವು ಈ ಆಯ್ಕೆಯನ್ನು ಪರಿಗಣಿಸಬಹುದಾಯ್ತು. ಆದ್ರೆ ಆಯ್ಕೆಗಳಲ್ಲಿ ಎಲ್ಲಾ ಆಯ್ಕೆಗಳಲ್ಲೂ ಎ ಅನ್ನೋದು ಕಡ್ಡಾಯವಾಗಿ ಬಂದಿರೋದ್ರಿಂದ 4 ಆಯ್ಕೆಗಳು ಕೂಡ ತಪ್ಪಾಗುತ್ತವೆ. ಹೀಗಾಗಿ ಈ ಉತ್ತರಗಳಲ್ಲಿ ಈ ಪ್ರಶ್ನೆಯನ್ನ ಕೈಬಿಟ್ಟು ಅಂಕಗಳನ್ನ ನೀಡಲಾಗಿದೆ. 2ನೇ ಪ್ರಶ್ನೆ. ಸೋಗರ್ ತಾಮ್ರ ಪತ್ರ ಶಾಸನವು ಇದರ ಬಗ್ಗೆ ದಾಖಲಿಸುತ್ತದೆ. ಎ, ಮಥುರಾ. ಬಿ, ಚನ್ಹು. ಸಿ, ಮನವಾಸಿ ಕೇಂದ್ರ. ಡಿ, ಆಹಾರ ಧಾನ್ಯಗಳನ್ನು ಸಂಗ್ರಹಿಸುವ ಉಗ್ರಾಣಗಳು. ಈ ತಾಮ್ರದ ಕಣಜಗಳು. ಇದಕ್ಕೆ ಸರಿಯಾದ ಉತ್ತರವನ್ನ ಗಮನಿಸೋಣ. ಇದಕ್ಕೆ ಸರಿಯಾದ ಉತ್ತರ ಎ, ಬಿ, ಸಿ ಮತ್ತೆ ಡಿ ಮಾತ್ರ. ಇ ಅಲ್ಲ. ಹೇಗೆ ಅಂತಂದ್ರೆ, ಸೋಗರ ಅನ್ನೋದು ಇವತ್ತಿನ ಉತ್ತರ ಪ್ರದೇಶದಲ್ಲಿ ಗೋರಖ್ಪುರದಲ್ಲಿರ್ತಕ್ಕಂತಹ ಒಂದು ಪ್ರದೇಶ. ಅಲ್ಲಿ ಒಂದು ತಾಮ್ರ ಶಾಸನ ನಮಗೆ ಸಿಕ್ಕಿದೆ. ಆ ತಾಮ್ರ ಶಾಸನ ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಸೇರಿದೆ. ಅದರಲ್ಲಿರ್ತಕ್ಕಂತಹ ಲಿಪಿ ಬ್ರಾಹ್ಮಿ ಲಿಪಿ. ಅದು ಚಂದ್ರಗುಪ್ತ ಮೌರ್ಯನ ಅವಧಿಯಲ್ಲಿ ಆ ಪ್ರದೇಶದಲ್ಲಿ ಕ್ಷಾಮ ಉಂಟಾದಾಗ ಉಗ್ರಾಣಗಳನ್ನ ನಿರ್ಮಿಸಿ ಅದರ ಮುಖಾಂತರ ಆಹಾರ ಧಾನ್ಯಗಳನ್ನ
ಜನಗಳಿಗೆ ಒದಗಿಸೋದ್ರ ಬಗ್ಗೆ ಮಾಹಿತಿ ಕೊಡುತ್ತೆ. ಆ ಒಂದು ಮಾಹಿತಿಯಲ್ಲಿ ನಾವು ಕಾಣೋದೇನಂದ್ರೆ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಮಥುರಾ, ಚಾನ್ಹು ಮತ್ತೆ ಮನವಾಸಿ ಕೇಂದ್ರದ ಬಗ್ಗೆ ಉಲ್ಲೇಖಗಳು ಕಂಡು ಬರುತ್ತೆ. ಅದೇ ರೀತಿ ಉಗ್ರಾಣಗಳಿಂದ ಧಾನ್ಯಗಳನ್ನ ಹಂಚಿದ್ದರ ಬಗ್ಗೆ ಮಾಹಿತಿ ಸಿಗುತ್ತೆ. ಹೀಗಾಗಿ ಎ, ಬಿ, ಸಿ ಮತ್ತು ಡಿ ಅನ್ನೋದು ಸರಿಯಾದ ಆಯ್ಕೆ ಆಗುತ್ತೆ. ಇ ಅನ್ನೋದು ಹೊರತುಪಡಿಸಿದಂಥದ್ದು ಸರಿಯಾದ ಆಯ್ಕೆ ಆಗಿರುತ್ತೆ. ಪ್ರಶ್ನೆ 3. ಸಿಂಧೂ ನಾಗರಿಕತೆಯ ಉತ್ಖನನದಲ್ಲಿ ದೊರೆತಿರುವ ನಾಟ್ಯ ಮಾಡುವ ಅಥವಾ ನೃತ್ಯಗಾತಿಯ ವಿಗ್ರಹವು ಎ. ತಾಮ್ರಶಿಲಾಯುಗದ ಅವಧಿಯದ್ದು, ಬಿ. ಅಂದಿನ ಕಾಲದ ಲೋಹಗಾರಿಕೆಯ ಉದಾಹರಣೆ, ಸಿ. ಆಸ್ತಿಕತೆಯ ಒಂದು ಉದಾಹರಣೆ, ಡಿ. ತಾಮ್ರ ಯುಗಕ್ಕೆ ಸಂಬಂಧಿಸಿದ್ದು, ಈ ಹಳೆಯ ಶಿಲಾಯುಗದ ಕಾಲದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ಬಿ, ಸಿ ಮತ್ತು ಡಿ ಮಾತ್ರ. ಹಾಗೆ ಅಂತ ನೋಡೋಣ. ನಮಗೆ ಗೊತ್ತಿರೋ ಹಾಗೆ ಸಿಂಧು ನಾಗರಿಕತೆ ಅದು ತಾಮ್ರಶಿಲಾಯುಗದ ಅವಧಿಗೆ ಸೇರಿದ್ದು. ತಾಮ್ರಶಿಲಾಯುಗವನ್ನ ಕೆಲವು ಸರಿ ನಾವು ತಾಮ್ರಯುಗ ಅಂತ ಕೂಡ ಕರೀತೀವಿ. ಸೊ ಎ ಮತ್ತು ಡಿ ಸರಿಯಾಗಿದೆ. ಲೋಹಗಾರಿಕೆ ಅದರ ಒಂದು ಗುಣಮಟ್ಟವನ್ನು ಪರಿಶೀಲಿಸಿದಾಗ, ಅದನ್ನ ಗಮನಿಸಿದಾಗ ಅಂದಿನ ಕಾಲದ ಲೋಹ ತಂತ್ರಗಾರಿಕೆಯ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ನೃತ್ಯಗಾತಿ ಅಂದ್ರೆ ನೃತ್ಯ ಅನ್ನೋದು ಒಂದು ಧಾರ್ಮಿಕ ಕ್ರಿಯೆ ಅಂತ ಕೂಡ ನಾವು ಪರಿಗಣಿಸೋದ್ರಿಂದಾಗಿ ಅದು ಅಂದಿನ ಆಸ್ತಿಕತೆಗೆ ಸಂಬಂಧಪಟ್ಟಂತಹ ಉದಾಹರಣೆ ಕೂಡ ಆಗುತ್ತೆ. ಆದ್ರೆ ಸಿಂಧು ನಾಗರಿಕತೆ ಇದು ಹಳೆ ಶಿಲಾಯುಗಕ್ಕೆ ಸಂಬಂಧಿಸಿದ್ದಲ್ಲ. ಹೀಗಾಗಿ ಸರಿಯಾದ ಆಯ್ಕೆ ಇವುಗಳಲ್ಲಿ ಎ, ಬಿ, ಸಿ ಮತ್ತು ಡಿ ಅಂದ್ರೆ ಆಯ್ಕೆ 2 ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ 4. ಇತಿಹಾಸದ ಕುರಿತಾದ ಸಾಹಿತ್ಯಿಕ ಆಧಾರಗಳು ಇವುಗಳನ್ನು ಒಳಗೊಳ್ಳುತ್ತವೆ. ಎ. ಶ್ರೀಮದ್ ರಾಮಾಯಣ, ಬಿ. ನಾಣ್ಯಗಳು, ಸಿ. ಶ್ರೀಮದ್ ಮಹಾಭಾರತ, ಡಿ. ಮೆಗಾಸ್ತನೀಸನ ಇಂಡಿಕಾ ಕೃತಿ, ಇ. ಕೌಟಿಲ್ಯನ ಅರ್ಥಶಾಸ್ತ್ರ. ಅದಕ್ಕೆ ಸರಿಯಾದ ಉತ್ತರ ಎ, ಸಿ, ಡಿ, ಇ. ಯಾಕೆ ಅಂತ ಹೆಚ್ಚಿನ ವಿವರಣೆ ಬೇಕಿಲ್ಲ ಅಂತ ಅನ್ಕೊಳ್ತೀನಿ. ನಾಣ್ಯಗಳು ಅನ್ನೋದು ಇದು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಲ್ಲಿ ಬರ್ತಕ್ಕಂಥದ್ದು, ಪುರಾತತ್ವ ಮೂಲಗಳಲ್ಲಿ ಬರ್ತಕ್ಕಂಥ ಒಂದು ಅಂಶ. ಪ್ರಶ್ನೆ 5. ಮೌರ್ಯರ ಆರ್ಥಿಕತೆಯು ಇದರ ಮೇಲೆ ಅವಲಂಬನೆಯಾಗಿತ್ತು. ಎ. ಕೃಷಿ ಉತ್ಪಾದನೆ, ಬಿ. ಲೋಹಗಾರಿಕೆ ಉತ್ಪಾದನೆ, ಸಿ. ಜವಳಿ ಕೈಗಾರಿಕೆ, ಡಿ. ಕಾಗದ ತಂತ್ರಜ್ಞಾನ, ಇ. ಕೆರೆಗಳ ನಿರ್ಮಾಣ. ಇದಕ್ಕೆ ಸರಿಯಾದ ಉತ್ತರ ಡಿ ಅನ್ನು ಹೊರತುಪಡಿಸಿದಂತಹ ಎಲ್ಲ ಆಯ್ಕೆಗಳು. ಯಾಕೆ ಅಂತಂದ್ರೆ ಮೌರ್ಯರ ಆರ್ಥಿಕತೆ ಅದು ಕೃಷಿ ಪ್ರಧಾನ ಆರ್ಥಿಕತೆ ಆಗಿತ್ತು. ಲೋಹಗಾರಿಕೆ ಅಥವಾ ಗಣಿಗಾರಿಕೆಗಾಗಿ ಪ್ರತ್ಯೇಕ ಇಲಾಖೆಯನ್ನೇ ಇದ್ದಿದ್ದನ್ನು ನಾವು ಕಾಣ್ತೇವೆ. ಅದೇ ರೀತಿ ಉತ್ತರ ಭಾರತದ ಹಲವಾರು ಸ್ಥಳಗಳು ಬಟ್ಟೆ ಉತ್ಪಾದನೆಗೆ ಪ್ರಖ್ಯಾತಿಯನ್ನು ಪಡೆದಿದ್ವು. ಮತ್ತೆ ಕೆರೆಗಳ ನಿರ್ಮಾಣದ ಸಾಕಷ್ಟು ಶಾಸನ ನಮಗೆ ದೊರೆಯುತ್ತವೆ. ಚಂದ್ರಗುಪ್ತ ಮೌರ್ಯನ ಸುದರ್ಶನ ಕೆರೆ ಉದಾಹರಣೆ, ಇನ್ನು ಮುಂದೆ ಸಾಕಷ್ಟು ಕೆರೆಗಳ ಉದಾಹರಣೆ ಸಿಗುತ್ತೆ. ಕಾಗದ ತಯಾರಿಕೆ ಯಾಕೆ ಆಗಲ್ಲ ಅಂತಂದ್ರೆ ಭಾರತದಲ್ಲಿ ಕಾಗದದ ಬಳಕೆಯ ಮೊಟ್ಟ ಮೊದಲ ಉಲ್ಲೇಖ ನಮಗೆ ಸಿಗೋದು ಇದು 10ನೇ ಶತಮಾನದಲ್ಲಿ ಅದು ಸಿಂಧ್ ಪ್ರದೇಶದಲ್ಲಿ ನಮಗೆ ಸಿಗುತ್ತೆ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಡಿ ಅನ್ನು ಹೊರತುಪಡಿಸಿದಂತಹ ಆಯ್ಕೆಗಳು. ನ್ಯೂಮಿಸ್ಮ್ಯಾಟಿಕ್ಸ್ ಅಥವಾ ನಾಣ್ಯಗಳ ಅಧ್ಯಯನವು ಇವುಗಳ ಬಗ್ಗೆ ವಿವರಿಸುತ್ತದೆ. ಎ. ಅಂದಿನ ಆರ್ಥಿಕತೆ, ನಾಣ್ಯಗಳ ವಿವಿಧ ಮೌಲ್ಯ, ಬಿ. ನಾಣ್ಯಗಳ ವಿವಿಧ ಮೌಲ್ಯಗಳು, ಸಿ. ಲೋಹಗಳ ಬಳಕೆ, ಡಿ. ಕಟ್ಟಿಗೆ ಕೈಗಾರಿಕೆ, ಇ. ಆಡಳಿತಗಾರರ ಚಿತ್ರಗಳು, ಇ. ಆಡಳಿತಗಾರರ ಭಾವಚಿತ್ರಗಳು. ಇದಕ್ಕೆ ಸರಿಯಾದ ಉತ್ತರ ಡಿ ಯನ್ನು ಹೊರತುಪಡಿಸಿದಂತಹ ಎಲ್ಲ ಆಯ್ಕೆಗಳು. ಸಾಮಾನ್ಯವಾಗಿ ನಾಣ್ಯಗಳಿಂದ ನಾವೇನೇನ್ ತಿಳ್ಕೋಬಹುದು ಅಂತಂದ್ರೆ ಅಂದಿನ ಆರ್ಥಿಕತೆ ಪ್ರಮಾಣ ಏನಿತ್ತು ಅನ್ನೋದು ತಿಳ್ಕೋಬಹುದು. ಹೌದಾ? ಚಿನ್ನದ ನಾಣ್ಯಗಳಿತ್ತು ಅಂದ್ರೆ ಆರ್ಥಿಕತೆ ಸುಭಿಕ್ಷವಾಗಿತ್ತು ಅಂತ, ತಾಮ್ರ, ಲೋಹ, ಸೀಸ ಇಂತಹ ನಾಣ್ಯಗಳಿತ್ತು ಅಂದ್ರೆ ಆರ್ಥಿಕತೆ ದುರ್ಬಲವಾಗಿತ್ತು ಅಂತ. ಅಂಡ್ ವಿವಿಧ ರೀತಿಯ ನಾಣ್ಯಗಳನ್ನು ನಾವು ನೋಡ್ಬೋದು. ಬೆಳ್ಳಿ ನಾಣ್ಯ, ಚಿನ್ನದ ನಾಣ್ಯ, ತಾಮ್ರ, ಸೀಸ, ಸತು ಅದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಯಾವ ಲೋಹಗಳನ್ನ ದೈನಂದಿನ ಜೀವನದಲ್ಲಿ ಬಳಸ್ತಾ ಇದ್ರು, ಯಾವ ಲೋಹಕ್ಕೆ ಯಾವ ಮೌಲ್ಯ ಇತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಬೇಕು. ಅಂಡ್ ನಾಣ್ಯಗಳಲ್ಲಿ ಅದು ವಿಶೇಷವಾಗಿ ಗ್ರೀಕ್ ನಾವು ಕಾನಿಷ್ಕ ಅಥವಾ ಕುಶಾನರು, ಗ್ರೀಕರು, ಶಕಸತ್ರಪರು ಅಂತ ಹೇಳ್ತೀವಿ ಪ್ರಾಚೀನ ಕಾಲದಿಂದ. ಅಂತಹ ನಾಣ್ಯಗಳಲ್ಲಿ ಆಯಾ ರಾಜರ ಚಿತ್ರಗಳನ್ನು ಕೂಡ ನಾವು ನಾವು ಕಾಣ್ತೇವೆ. ಅಂದ್ರೆ ನಾಣ್ಯಗಳು
ಅಂದಿನ ಕಟ್ಟಿಗೆ ಕೈಗಾರಿಕೆಯ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡುವುದಿಲ್ಲ. ಹೀಗಾಗಿ ಸರಿಯಾದ ಉತ್ತರ ಎ, ಬಿ, ಸಿ ಮತ್ತೆ ಇ. ಪ್ರಶ್ನೆ 7. ಅಗ್ರಹಾರ ಎಂಬುದು ಒಂದು ಗ್ರಾಮವನ್ನು ಕೊಡುಗೆ ನೀಡುವ. ಇಲ್ಲಿ ಯಾರಿಗೆ ಅಂತ ಹೇಳಿ ನಮೂದಿಸಿದರೆ, ಎ ಬ್ರಾಹ್ಮಣರಿಗೆ ಮಾತ್ರ, ಬಿ ವ್ಯಾಪಾರಿಗಳಿಗೆ, ಸಿ ವಿದೇಶಿ ಪ್ರವಾಸಿಗರಿಗೆ, ಡಿ ತಮ್ಮ ಕಲೆಯಲ್ಲಿ ಉತ್ತಮ ಕೌಶಲ್ಯವನ್ನು ಹೊಂದಿದ ಕುಶಲಕರ್ಮಿಗಳಿಗೆ, ಈ ಕ್ಷೌರಿಕರಿಗೆ. ಇದಕ್ಕೆ ಸರಿಯಾದ ಉತ್ತರವನ್ನ ಗಮನಿಸೋಣ. ಇಲ್ಲೂ ಸಹ ಈ ಪ್ರಶ್ನೆಯನ್ನ ಕೀ ಆನ್ಸರ್ಗಳಲ್ಲಿ ಕೈ ಬಿಡಲಾಗಿದೆ. ಯಾಕೆ ಅಂತಂದ್ರೆ, ಅಗ್ರಹಾರ ಅನ್ನೋ ಕೊಡುಗೆಗಳನ್ನ ಬ್ರಾಹ್ಮಣರಿಗೂ ನೀಡಿರುವ ಉದಾಹರಣೆಗಳಿದ್ದಾವೆ, ವ್ಯಾಪಾರಿಗಳಿಗೂ ನೀಡಿರೋ ಉದಾಹರಣೆಗಳು ಇದಾವೆ, ಅಂಡ್ ವಿದೇಶಿ ಪ್ರವಾಸಿಗರಿಗೂ ನೀಡಿರುವ ಉದಾಹರಣೆಗಳು ನಾವು ಕಾಣ್ತೇವೆ. ಚೀನಾ ಪ್ರವಾಸಿಗರಿಗೆ ಕೆಲವು ಭೂಮಿಗಳನ್ನ ದಾನವಾಗಿ ನೀಡಿರುವ ಉದಾಹರಣೆಗಳು, ಶ್ರೀಲಂಕಾದ ಬೌದ್ಧ ಭಿಕ್ಷುಗಳಿಗೆ ಭೂಮಿಯನ್ನ ಅಗ್ರಹಾರಗಳನ್ನ ನೀಡುವ ಉದಾಹರಣೆಗಳನ್ನ ನಾವು ಕಾಣ್ತೇವೆ. ಕುಶಲಕರ್ಮಿಗಳಿಗೂ ನೀಡಿರುವ ಉದಾಹರಣೆಗಳು ಸಾಕಷ್ಟು ದೊರೆತವೆ, ಕ್ಷೌರಿಕರಿಗೆ ನೀಡುವ ಉದಾಹರಣೆಗಳು ಸಹ ಸಾಕಷ್ಟು ದೊರೆತವೆ. ಹೀಗಾಗಿ ಎಲ್ಲವೂ ಎ, ಬಿ, ಸಿ, ಡಿ ಮತ್ತು ಇ ಅನ್ನೋದು ಸರಿಯಾದ ಆಯ್ಕೆ ಆಗಿರ್ತಾ ಇತ್ತು. ಆದ್ರೆ ಆಯ್ಕೆ ಇಲ್ಲದೆ ಇರೋದ್ರಿಂದಾಗಿ ಈ ಪ್ರಶ್ನೆಯನ್ನ ಕೀ ಉತ್ತರಗಳಿಂದ ಕೈಬಿಡಲಾಗಿದೆ. ಪ್ರಶ್ನೆ 8. ದಕ್ಷಿಣ ಭಾರತದ ಭಾಷೆಗಳ ಯಾವ ಆಯ್ಕೆ ಸರಿಯಾಗಿಲ್ಲ? ಎ ತೆಲುಗು, ಬಿ ತಮಿಳು, ಸಿ ಕನ್ನಡ, ಡಿ ಮಲಯಾಳಂ, ಇ ಡೋಗ್ರಿ. ಇಲ್ಲಿ ಏನಾಗುತ್ತೆ, ನಮಗೆ ಈ ಸರಿಯಾದ ಉತ್ತರ ಅನ್ನೋದು ನಾವಿಲ್ಲಿ ಮೇಲ್ನೋಟಕ್ಕೆ ಗುರುತಿಸಬಹುದು. ತೆಲುಗು, ತಮಿಳು, ಕನ್ನಡ, ಮಲಯಾಳಂ ಇವು ದಕ್ಷಿಣ ಭಾರತದ ಭಾಷೆಗಳು. ಡೋಗ್ರಿ ಇದು ಕಾಶ್ಮೀರದ ಭಾಷೆ. ಹೀಗಾಗಿ ಈ ಅನ್ನು ಒಳಗೊಳ್ತಕ್ಕಂತಹ ಎಲ್ಲಾ ಆಯ್ಕೆಗಳು ಸಹ ಸರಿಯಾಗ್ತವೆ. ಈ ಅನ್ನು ಒಳಗೊಳ್ಳುವ ಎಲ್ಲಾ ಆಯ್ಕೆಗಳು ಸಹ ಸರಿಯಾಗ್ತವೆ. ಯಾಕೆ ಅಂತಂದ್ರೆ ಅವ್ರು ಕೇಳ್ತಾ ಇರೋದು ಆಡ್ ಕಾಂಬಿನೇಷನ್. ದಕ್ಷಿಣ ಭಾರತದ ಭಾಷೆಗಳ ಜೊತೆಗೆ ಇಲ್ಲದ ಭಾಷೆಯನ್ನ ಹೊಂದಿರತಕ್ಕಂಥ ಎಲ್ಲಾ ಆಯ್ಕೆಗಳು ಸರಿಯಾಗ್ತವೆ. ಹೀಗಾಗಿ ಆಯ್ಕೆ ಎ, ಈ ಅನ್ನು ಒಳಗೊಂಡಿರೋ ಎಲ್ಲಾ ಆಯ್ಕೆಗಳು ಸರಿಯಾಗಿರ್ತವೆ. 3ಕ್ಕೂ ಸಹ ಇಲ್ಲಿ ಸರಿಯಾದ ಅಂಕಗಳು ದೊರೆಯುತ್ತವೆ. ಪ್ರಶ್ನೆ 9. ಆಳ್ವಾರರು ಮತ್ತು ನಾಯನಾರರು ಇದಕ್ಕೆ ಸೇರಿದ್ದಾರೆ. ಎ ಹಿಂದೂ ಧರ್ಮ, ಬಿ ವೈಷ್ಣವ ಧರ್ಮ, ಸಿ ಶೈವ ಧರ್ಮ, ಡಿ ವೈದಿಕ ಧರ್ಮ, ಇ ಜೈನ ಧರ್ಮ. ಇದಕ್ಕೆ ಸರಿಯಾದ ಉತ್ತರ ಆಳ್ವಾರರು ಅನ್ನೋ ಕಲ್ಪನೆ ನಮಗೆ ಜೈನ ಧರ್ಮದಲ್ಲಿ ಕಂಡು ಬರಲ್ಲ. ಇನ್ನು ಉಳಿದಿರ್ತಕ್ಕಂಥ ಎಲ್ಲವೂ ಕೂಡ ವೈದಿಕ ಧರ್ಮದ ಬೇರೆ ಬೇರೆ ಶಾಖೆಗಳು. ವೈದಿಕ ಧರ್ಮ ಅಥವಾ ಹಿಂದೂ ಧರ್ಮವನ್ನ ಎರಡೂ ಸಮಾನಾಂತರವಾಗಿ ಬಳಸ್ತವೆ. ವೈಷ್ಣವ ಧರ್ಮ ಮತ್ತು ಶೈವ ಧರ್ಮ ಇವುಗಳಲ್ಲಿ ಆಳ್ವಾರರು ಮತ್ತು ನಾಯನಾರಲ್ಲಿ ನಮಗೆ ಕಂಡು ಬರುತ್ತೆ. ಹೀಗಾಗಿ ಈ ಅನ್ನು ಹೊರತುಪಡಿಸಿದ ಆಯ್ಕೆ ಸರಿಯಾಗಿರುತ್ತೆ. ಪ್ರಶ್ನೆ 10. ಕಾಕತೀಯ ಕಲೆಯ ಸೂಕ್ಷ್ಮ ಕೆತ್ತನೆಗಳು ಯಾವುದರ ಮುಂದುವರಿಕೆಯಾಗಿದೆ? ಎ ಚಾಲುಕ್ಯರ ಕಲೆ, ಬಿ ಶಾತವಾಹನರ ಕಲೆ, ಸಿ ಚೋಳರ ಕಲೆ, ಡಿ ರಾಷ್ಟ್ರಕೂಟರ ಕಲೆ, ಈ ಸ್ಥಳೀಯ ಸಂಪ್ರದಾಯಗಳು. ಇದಕ್ಕೆ ಸರಿಯಾದ ಉತ್ತರ ಸಿ ಅನ್ನು ಹೊರತುಪಡಿಸಿದ ಎಲ್ಲ ಆಯ್ಕೆಗಳು. ಹೇಗೆ ಅಂತಂದ್ರೆ, ಕಾಕತೀಯರು 1163ರಿಂದ 1323ರವರೆಗೆ ಇವತ್ತಿನ ತೆಲಂಗಾಣ ಮತ್ತೆ ಕೋಸ್ಟಲ್ ಆಂಧ್ರ ಅಥವಾ ಕರಾವಳಿ ಆಂಧ್ರ ಪ್ರದೇಶ ಮತ್ತೆ ಛತ್ತೀಸ್ಗಢದ ಕೆಲವು ಪ್ರದೇಶಗಳು, ಮಹಾರಾಷ್ಟ್ರದ ಕೆಲವು ಪ್ರದೇಶಗಳನ್ನ ಆಳ್ವಿಕೆ ಮಾಡಿದವು. ಈ ಪ್ರದೇಶದಲ್ಲಿ ಅದುವರೆಗೆ ಇದ್ದಂತಹ ಅಂದ್ರೆ 1163 11ನೇ ಶತಮಾನದವರೆಗೆ ಇದ್ದಂತಹ ಕಲೆಯ ಪ್ರಕಾರ ಅಂದ್ರೆ ಅದು ಚಾಲುಕ್ಯರ ಕಲೆ, ಮತ್ತು ಅದೇ ಪ್ರದೇಶದಲ್ಲಿ ಬೆಳೆ ಬಂದಂತಹ ಶಾತವಾಹನರ ಕಲೆಯ ಅಂಶಗಳು ಕೂಡ ನಮಗೆ ಕಂಡು ಬರುತ್ತೆ. ಅಂಡ್ ಇದಕ್ಕೆ ಪೂರ್ವದಲ್ಲಿ ಆಳ್ವಿಕೆ ಮಾಡಿದಂತಹ ರಾಷ್ಟ್ರಕೂಟರ ಕಲೆಯ ಅಂಶಗಳು, ಸಹಜವಾಗಿಯೇ ಸ್ಥಳೀಯ ಕಲೆಯ ಅಂಶಗಳು ನಮಗೆ ಸಿಗುತ್ತೆ. ಆದ್ರೆ ಈ ಪ್ರದೇಶ ಚೋಳರ ಆಳ್ವಿಕೆಗೆ ನೇರವಾಗಿ ಒಳಪಟ್ಟಿರಲಿಲ್ಲ. ಹೀಗಾಗಿ ಅಲ್ಲಿ ಚೋಳ ವಾಸ್ತುಶಿಲ್ಪದ ಪ್ರಭಾವ ನಮಗೆ ಕಂಡುಬರುತ್ತೆ. ಹೀಗಾಗಿ ಸಿ ಅನ್ನು ಹೊರತುಪಡಿಸಿದ ಎಲ್ಲ ಆಯ್ಕೆಗಳು ಸರಿಯಾದಂತಹ ಉತ್ತರವಾಗಿ ನಮಗೆ. ಪ್ರಶ್ನೆ 11. ವ್ಯಾಪಾರ ಮತ್ತು ವಾಣಿಜ್ಯಗಳು ಪ್ರಜೆಗಳಲ್ಲಿ ಈ ಅಂಶಗಳನ್ನು ಬೆಳೆಸುತ್ತವೆ. ಎ ಆಹಾರ ಕೈಗಾರಿಕೆ, ಬಿ ಆರ್ಥಿಕ ಸ್ಥಿರತೆ, ಸಿ ಪ್ರಜೆಗಳ ಶೋಷಣೆ, ಡಿ ಪರಸ್ಪರ ಅವಲಂಬನೆ, ಈ ಕೆರೆಗಳ ನಿರ್ಮಾಣ.
ಇದಕ್ಕೆ ಸರಿಯಾದಂತಹ ಉತ್ತರ ಸಿ ಯನ್ನು ಹೊರತುಪಡಿಸಿದಂತಹ ಎಲ್ಲ ಆಯ್ಕೆಗಳು. ಸಿ ಯನ್ನು ಹೊರತುಪಡಿಸಿದ ಎಲ್ಲ ಆಯ್ಕೆಗಳು. ಸಾಮಾನ್ಯವಾಗಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಮತ್ತು ಪ್ರಜೆಗಳಲ್ಲಿನ ವ್ಯಾಪಾರ ಮತ್ತು ವಾಣಿಜ್ಯವನ್ನ ನಾವು ನೋಡಿದಾಗ ಆಹಾರ ಕೈಗಾರಿಕೆ ಅದು ಕೂಡ ಒಂದು ಕೈಗಾರಿಕೆ ಕಂಡು ಬರುತ್ತೆ ಅಥವಾ ಆರ್ಥಿಕತೆ ಕಂಡು ಬರುತ್ತೆ. ಅಂಡ್ ವ್ಯಾಪಾರ ವಾಣಿಜ್ಯ ಅನ್ನೋದು ಸಹಜವಾಗಿ ಆರ್ಥಿಕ ಸ್ಥಿರತೆಗೆ ಸಂಬಂಧಪಟ್ಟ ವಿಷಯ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ವ್ಯಾಪಾರ ಮತ್ತೊಂದು ವ್ಯಾಪಾರದ ಮೇಲೆ ಅಥವಾ ಕೃಷಿಯ ಮೇಲೆ ಪರಸ್ಪರ ಅವಲಂಬನೆಯನ್ನು ಹೊಂದಿರುತ್ತೆ. ಅದೇ ರೀತಿ ಕೃಷಿಯ ಅಭಿವೃದ್ಧಿ ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಮತ್ತು ವಾಣಿಜ್ಯ ಬೆಳೆಗಳು ಮತ್ತು ವ್ಯಾಪಾರ ಈ ಎಲ್ಲವೂ ಕೂಡ ಕೃಷಿಯನ್ನು ಅಭಿವೃದ್ಧಿಪಡಿಸ್ತಾ ವ್ಯಾಪಾರವನ್ನು ಅಭಿವೃದ್ಧಿಪಡಿಸೋದಕ್ಕೆ ಒಂದಕ್ಕೊಂದು ಅವಲಂಬನೆ ಹೊಂದಿರ್ತವೆ. ಆದ್ರೆ ಪ್ರಜೆಗಳ ಶೋಷಣೆ ಅನ್ನೋದು ನಮಗೆ ಇಲ್ಲಿ ಸೂಕ್ತ ಉತ್ತರವಾಗಿ ಕಂಡುಬರಲ್ಲ. ಹೀಗಾಗಿ ಸಿ ಯನ್ನು ಹೊರತುಪಡಿಸಿದ ಆಯ್ಕೆಗಳು ಸರಿಯಾದ ಉತ್ತರವಾಗಿ ನಮಗಿಲ್ಲಿ ಕಂಡುಬರುತ್ತೆ. ಪ್ರಶ್ನೆ 12. ಅಬುಲ್ ಫಜಲ್ನ ಕುರಿತಾದ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ. ಅಬುಲ್ ಫಜಲ್ನು ಶೇಖ್ ಮುಬಾರಕ್ನ ಎರಡನೆಯ ಮಗ. ಬಿ. ಅಬುಲ್ ಫಜಲ್ನ ಅತ್ಯಂತ ಮಹತ್ವಪೂರ್ಣ ಕೃತಿ ಎಂದರೆ ಇದು ಅಕ್ಬರ್ನಾಮಾ. ಸಿ. ಅಬುಲ್ ಫಜಲ್ನು ಮುವಾಜಮ್ ಉಲ್ ಬುಲ್ದಾನ್ ಎಂಬ ಭೌಗೋಳಿಕ ಡಿಕ್ಷನರಿಯನ್ನು ಭಾಷಾಂತರಿಸಿದನು. ಡಿ. ಅಬುಲ್ ಫಜಲ್ನು ಸಲೀಂ ರಾಜಕುಮಾರನ ಪರವಾಗಿದ್ದ ಬುಂದೇಲದ ಬೀರ್ ಸಿಂಗ್ನಿಂದ ಕೊಲೆಯಾದನು. ಈ. ಅಬುಲ್ ಫಜಲ್ನು ಮಹಾಭಾರತದ ಪರ್ಷಿಯನ್ ಭಾಷಾಂತರದ ಕೃತಿಗೆ ಮುನ್ನುಡಿಯನ್ನು ಬರೆದನು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಅನ್ನು ಹೊರತುಪಡಿಸಿದ ಅಂಶಗಳು. ಒಂದ್ಸರಿ ಅದನ್ನು ಪರಿಶೀಲನೆ ಮಾಡೋಣಂತೆ. ಅಬುಲ್ ಫಜಲ್ನ ತಂದೆ ಶೇಖ್ ಮುಬಾರಕ್ ಮತ್ತು ಇವನ ಅಕ್ಬರನ ಸ್ನೇಹಿತ ಕೂಡ ಹೌದು. ಅಬುಲ್ ಫಜಲ್ನ ಅತ್ಯಂತ ಮಹತ್ವಪೂರ್ಣ ಕೃತಿ ಅದು ಅಕ್ಬರ್ನಾಮಾ. ಅಂಡ್ ಡಿ ಏನಿದೆ, ಅಬುಲ್ ಫಜಲ್ ಅವನು ಕೊಲೆಯಾಗಿದ್ದು ಸಿಂಹಾಸನದ ಉತ್ತರಾಧಿಕಾರದ ವಿಚಾರದಲ್ಲಿ ಅಕ್ಬರನ ಮರಣದ ಕ್ಷಣದ ದಿನಗಳಲ್ಲಿ. ಅಂಡ್ ಅಬುಲ್ ಫಜಲ್ ಮಹಾಭಾರತವನ್ನ ನೇರವಾಗಿ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಲಿಲ್ಲ, ಆದ್ರೆ ಅದಕ್ಕೆ ಮುನ್ನುಡಿಯನ್ನ ಬರೆದಿರೋದು ಹೌದು. ಹೀಗಾಗಿ ಉತ್ತರ ಯಾವುದು ಅಂತಂದ್ರೆ ಮುವಾಜಮ್ ಬುಲ್ದಾನ್ನ ಭೌಗೋಳಿಕ ಡಿಕ್ಷನರಿಯನ್ನ ಇವನು ಭಾಷಾಂತರಿಸ್ತಾನದು. ಹಾಗಾದ್ರೆ ಯಾವುದಿದು ಕೃತಿ? ಇದನ್ನ ನಾವು ಸ್ವಲ್ಪ ಗಮನಿಸೋದಾದ್ರೆ ಯಾಕೂತ್ ಅಲ್ ಹಮಾವಿ ಅನ್ನೋರು ಅರೇಬಿಕ್ ಭಾಷೆಯಲ್ಲಿ ಮುವಾಜಮ್ ಉಲ್ ಬಲ್ದಾನ್ ಅನ್ನೋದನ್ನ ರಚಿಸಿದ್ದಾನೆ. ಈ ಒಂದು ಕೃತಿಯನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಲಾಯಿತು, ಆದರೆ ಅಬುಲ್ ಫಜಲ್ ಭಾಷಾಂತರಿಸಲಿಲ್ಲ. ಅದರ ಬದೌನಿ ಅದನ್ನ ಭಾಷಾಂತರಿಸಿದ್ದ. ಹೀಗಾಗಿ ಸಿ ಅನ್ನ ಹೊರತುಪಡಿಸಿದಂತ ಆಯ್ಕೆಗಳು ಇಲ್ಲಿ ಸರಿಯಾದ ಉತ್ತರವಾಗಿ ನಮಗೆ ಕಂಡು ಬರುತ್ತೆ. ಪ್ರಶ್ನೆ 13. ಮಲಿಕ್ ಅಂಬರನ ಕುರಿತಾಗಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ. ಮಲಿಕ್ ಅಂಬರನು ಅಹಮದ್ ನಗರವನ್ನು ಒಂದನೇ ಮುರ್ತಾಜಾ ನಿಜಾಂನ ಮಂತ್ರಿಯಾದ ಚೆಂಗಿಸ್ ಖಾನ್ಗೆ ಮಾರಾಟ ಮಾಡಿದನು. ಬಿ. ಪಟವಾಡಿ ಯುದ್ಧವು ದಖನ್ನಿನ ಇತಿಹಾಸವನ್ನು ಬದಲಾಯಿಸಿದ ಮಹತ್ವಪೂರ್ಣ ಯುದ್ಧಗಳಲ್ಲಿ ಒಂದು ಮತ್ತು ಇದರಲ್ಲಿ ಮಲಿಕ್ ಅಂಬರ್ ಜಯಗಳಿಸಿದನು. ಸಿ. 1607ರಲ್ಲಿ ಮಲಿಕ್ ಅಂಬರನು ರಾಜಧಾನಿಯನ್ನು ದೌಲತಾಬಾದ್ನಿಂದ 10 ಮೈಲು ದೂರದಲ್ಲಿರುವ ಕಿರ್ಕಿಗೆ ಬದಲಾಯಿಸಿದನು. ಬಿ. ಮಲಿಕ್ ಅಂಬರನು ಗುಜರಾತ್ನ ರಾಜ್ಯಪಾಲನಾದ ಅಬ್ದುಲ್ಲಾ ಖಾನ್ನನ್ನು ಸೋಲಿಸಿದನು. ಈ ಮಲಿಕ್ ಅಂಬರನ ಕಂದಾಯ ವ್ಯವಸ್ಥೆ ರಾಜ ತೋದರಮಲ್ಲನ ಮಾದರಿಯ ಮೇಲೆ ಅವಲಂಬನೆ ಹೊಂದಿತ್ತು. ಇದಕ್ಕೆ ಸರಿಯಾದ ಉತ್ತರವನ್ನ ಗಮನಿಸೋಣ. ಸರಿಯಾದ ಉತ್ತರ ಸಿ ಅನ್ನು ಹೊರತುಪಡಿಸಿದಂತಹ ಆಯ್ಕೆಗಳು. ಒಂದ್ಸರಿ ಪರಿಶೀಲನೆ ಮಾಡೋದಾದ್ರೆ ಮಲಿಕ್ ಅಂಬರ್ ಅಹಮದ್ ನಗರ ಅಂದ್ರೆ ಇದರ ಒಂದು ರಾಜಧಾನಿಯಾಗಿ ಕೆಲವು ಕಾಲ ಇದ್ದಂತಹ ನಗರವನ್ನ ಚೆಂಗೀಸ್ ಖಾನ್ಗೆ ಮಾರಾಟ ಮಾಡಿದ್ದು ಹೌದು. ಎರಡನೇದು ಬಿ. ಬಟವಾಡಿ ಯುದ್ಧದಲ್ಲಿ ಮಲಿಕ್ ಅಂಬರ್ ಜಯಗಳಿಸಿದ್ದು ಹೌದು. ಅದರ ಜೊತೆಗೆ ಗುಜರಾತ್ನ ರಾಜ್ಯಪಾಲ ಅಬ್ದುಲ್ಲಾ ಖಾನ್ ಮೇಲೆ ಕೂಡ ಅವನು ಜಯಗಳಿಸಿದ. ಮಲಿಕ್ ಅಂಬರನ್ ಅವನು ಪ್ರಖ್ಯಾತಿ ಪಡೆದಿರೋದು ಅವನ ಕಂದಾಯ ವ್ಯವಸ್ಥೆಗೆ. ಇದು ರಾಜ ತೋದರ್ಮಲ್ನ ಕಂದಾಯ ವ್ಯವಸ್ಥೆಯನ್ನ ಬಹುತೇಕ ಹೋಲ್ತಾ ಇತ್ತು. ಹಾಗಾದ್ರೆ ಸಿ ಹ್ಯಾಕ್ ತಪ್ಪಾಗತ್ತೆ ಅಂತಂದ್ರೆ ಸಿ ಅದಕ್ಕೆ ಸಂಬಂಧಪಟ್ಟ ಅಂಶಗಳನ್ನ ಗಮನಿಸೋಣ. ಈ ಒಂದು ಸಾಮ್ರಾಜ್ಯ ಸ್ಥಾಪನೆ ಆದಾಗ 1490ರಲ್ಲಿ ಮಲಿಕ್ ಅಹಮದ್ ನಿಜಾಂ ಶಾ ಅಹಮದ್ ಶಾಹಿ ಅಥವಾ ಅಹಮದ್ ನಗರದಲ್ಲಿ ನಿಜಾಂ ಶಾಹಿಯನ್ನ ಸ್ಥಾಪನೆ ಮಾಡಿದಾಗ ಅದರ ಮೊದಲ ರಾಜಧಾನಿ ಜುನ್ನಾರ್ ಆಗಿತ್ತು. ಜುನ್ನಾರ್ನಿಂದ ಅಹಮದ್ ನಗರ್ಗೆ ರಾಜಧಾನಿಯನ್ನು ಬದಲಾಯಿಸಲಾಯಿತು. ರಾಜಧಾನಿ ಅಹಮದ್ ನಗರದಿಂದ ದೌಲತಾಬಾದ್ಗೆ ಬದಲಾಯಿಸಲಾಗಿತ್ತು. 1490ರಲ್ಲಿ ಮಲಿಕ್ ಅಹಮದ್ ನಿಜಾಂ ಶಾ
ನಿಜಾಂ ಶಾಹಿಯನ್ನ ಬಹಮನಿ ಸುಲ್ತಾನರ ಉತ್ತರಾಧಿಕಾರಿ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿದ. ಇದರ ಮೊದಲನೇ ರಾಜಧಾನಿ ಜುನ್ನಾರ್ ಆಗಿತ್ತು. ನಂತರದಲ್ಲಿ ಅಹಮದ್ ನಗರಕ್ಕೆ ಬದಲಾಯಿಸಲಾಯಿತು. ನಂತರದಲ್ಲಿ ದೌಲತಾಬಾದ್ಗೆ ಬದಲಾಯಿಸಲಾಯಿತು. ನಂತರದಲ್ಲಿ ಪರಾಂದಾಗೆ ಬದಲಾಯಿಸಲಾಯಿತು. 1610ರಲ್ಲಿ ಮಲಿಕ್ ಅಂಬರ್ ಪರಾಂದಾದಿಂದ ರಾಜಧಾನಿಯನ್ನ ಜುನ್ನಾರ್ಗೆ ಬದಲಾಯಿಸಿದ. ಈ ಜುನ್ನಾರನ್ನ ಔರಂಗಜೇಬ್ ನಂತರದಲ್ಲಿ ಔರಂಗಾಬಾದ್ ಅಂತ ಮರುನಾಮಕರಣ ಮಾಡಿದ್ರು. ಹೀಗಾಗಿ ಸಿ ಅನ್ನೋದು ಸರಿಯಾದ ಆಯ್ಕೆ ಆಗಲ್ಲ. ಸಿ ಹೊರತುಪಡಿಸಿದ ಆಯ್ಕೆಗಳು ಸರಿಯಾದ ಆಯ್ಕೆಗಳಾಗಿರುತ್ತೆ. ಪ್ರಶ್ನೆ 14. ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ. ತಂಬಾಕನ್ನು ಅಕ್ಬರನ ಆಸ್ಥಾನದಲ್ಲಿ 1604-5ರಲ್ಲಿ ಪರಿಚಯಿಸಲಾಯಿತು. ಬಿ. ಲಹರಿ ಬಂದರು ಇದು ಸಿಂಧ್ ಪ್ರದೇಶದಿಂದ ಹತ್ತಿಯನ್ನು ಪರ್ಷಿಯನ್ ಕೊಲ್ಲಿ ರಾಷ್ಟ್ರಗಳಿಗೆ ರಫ್ತು ಮಾಡುತ್ತಿದ್ದ ಪ್ರಮುಖ ಬಂದರಾಗಿತ್ತು. ಸಿ. ಪಿಪ್ಲಿ ಬಂದರು ಮಲಬಾರ್ ತೀರ ಪ್ರದೇಶದಲ್ಲಿದೆ. ಡಿ. ಮೂರ್ಲ್ಯಾಂಡ್ನ ಪ್ರಕಾರ ಸುಮಾರು 13 ಬರಗಾಲಗಳು 1614ರಿಂದ 1660ರ ಅವಧಿಯಲ್ಲಿ ಘಟಿಸಿದವು. ಈ 16ನೇ ಶತಮಾನದಲ್ಲಿ ಕಲ್ಲುಪ್ಪಿನ ಅತಿ ದೊಡ್ಡ ಪೂರೈಕೆ ಅದು ಕಾಶ್ಮೀರದಿಂದ ಆಗುತ್ತಿತ್ತು. ಇಲ್ಲಿ ಆಯ್ಕೆಗಳು ಕೇವಲ 3 ಮಾತ್ರ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರಲ್ಲಿ ಯಾವುದೋ 2 ಆಯ್ಕೆಗಳು ಸರಿಯಾಗಿಲ್ಲ ಅಂತ ಆಯ್ತು, 3 ಆಯ್ಕೆಗಳು ಸರಿಯಾಗಿದ್ದಾವೆ ಅಂತ ಆಯ್ತು. ಅವು ಯಾವುವು ಅಂತ ನಾವು ಗಮನಿಸೋಣ. ಸರಿಯಾದ ಉತ್ತರ ಎ, ಬಿ ಮತ್ತೆ ಡಿ ಸರಿಯಾಗಿದೆ. ಹಾಗಾದ್ರೆ ಹೇಗೆ ಅಂತ ನೋಡೋದಾದ್ರೆ, ತಂಬಾಕನ್ನ ಅಕ್ಬರನ ಆಸ್ಥಾನದಲ್ಲಿ ಪರಿಚಯಿಸಲಾಯಿತು, ಇದು ಸರಿಯಾಗಿದೆ. ಎರಡನೇದು ಲಹರಿ ಬಂದರ್, ಅದು ಇವತ್ತು ಸಿಂಧ್ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖ ಬಂದರು ಆಗಿದೆ ಮತ್ತು ಅಲ್ಲಿಂದ ಹತ್ತಿಯನ್ನ ರಫ್ತು ಮಾಡಲಾಗ್ತಾ ಇತ್ತು. ಇನ್ನು ಮೂರ್ಲ್ಯಾಂಡ್ ಅವರ ಲೇಖನಗಳ ಪ್ರಕಾರ, ಅವರ ಒಂದು ಕೃತಿಯ ಪ್ರಕಾರ 13 ಬರಗಾಲಗಳನ್ನು ಅವರು ಪಟ್ಟಿ ಮಾಡ್ತಾರೆ, ಇದು ಕೂಡ ಸರಿಯಾಗಿದೆ. ಆದ್ರೆ ಪಿಪ್ಲಿ ಬಂದರು ಇರೋದು ಮಲಬಾರ್ ಕೋಸ್ಟ್ ನಲ್ಲಿ ಅಲ್ಲ, ಅದು ಮಲಬಾರ್ ತೀರ ಪ್ರದೇಶದಲ್ಲಿ ಅಲ್ಲ. ಅದರ ಬದಲಾಗಿ ನಮ್ಗೆ ಅದು ಕಂಡು ಬರೋದು ಒರಿಸ್ಸಾದಲ್ಲಿ. ಮತ್ತೆ ಈ ಏನಿದೆ, ಕಲ್ಲುಪ್ಪಿನ ಅತಿ ದೊಡ್ಡ ಪೂರೈಕೆದಾರ ಪ್ರದೇಶ ಕಾಶ್ಮೀರ ಅಲ್ಲ, ಅದು ಬಿಹಾರ. ಪ್ರಶ್ನೆ 15. ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? ಎ. ಜಹಾಂಗೀರನು ನಾದಿರ್ ಉಲ್ ಜಮಾನ್ ಜಗತ್ತಿನ ಅಚ್ಚರಿ ಎಂಬ ಬಿರುದನ್ನು ಅಬುಲ್ ಹಸನ್ ಎಂಬ ವರ್ಣಚಿತ್ರಕಾರನಿಗೆ ನೀಡಿದನು. ಬಿ. ಜಹಾಂಗೀರನು ನಾದಿಲ್ ಉಸ್ ಅಸರ್ ಎಂಬ ಬಿರುದನ್ನು ಅಖಾ ರೆಜಾಗೆ ನೀಡಿದನು. ಉಸ್ತಾದ್ ಮನ್ಸೂರನು ಜಹಾಂಗೀರನ ಆಸ್ಥಾನದ ಪ್ರಖ್ಯಾತ ವರ್ಣಚಿತ್ರಕಾರನಾಗಿದ್ದು, ಅವನು ಪ್ರಾಣಿಗಳು ಮತ್ತು ಪಕ್ಷಿಗಳ ಚಿತ್ರಗಳಲ್ಲಿ ಪರಿಣತಿಯನ್ನು ಹೊಂದಿದ್ದನು. ಡಿ. ಜೆಸ್ಯೂಟ್ ಫಾದರ್ ಫರ್ನಾವೋ ಗರ್ಷಿಯೋನು ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಮತ್ತು ಯುರೋಪಿಯನ್ ಕಲೆಯ ವರ್ಣಚಿತ್ರಗಳನ್ನು ಇಷ್ಟಪಟ್ಟನು. ಈ ಜಹಾಂಗೀರನ ವರ್ಣಚಿತ್ರ ಸಂಪುಟಗಳಲ್ಲಿ ಕಂಡುಬರುವ ಅಂಚಿನ ಅಥವಾ ಬಾರ್ಡರ್ ಅಂಚಿನ ಅಲಂಕಾರವು ಪ್ರತಿ ಚಿತ್ರಗಳಲ್ಲಿಯೂ ಅತ್ಯಂತ ಸಮೃದ್ಧವಾಗಿತ್ತು ಮತ್ತು ಈ ಅಂಚುಗಳಲ್ಲಿ ಸಾಮಾಜಿಕ ಅಂಶಗಳನ್ನು ಚಿತ್ರಿಸಲಾಗಿತ್ತು. ಇಲ್ಲಿ ನಾವು 4 ಆಯ್ಕೆಗಳು ಸರಿಯಾಗಿದ್ದಾವೆ, 1 ಆಯ್ಕೆ ತಪ್ಪಾಗಿದೆ. ನಮಗೆ ಉತ್ತರಗಳಿಂದ ಒಂದು ಕ್ಲೂ ಸಿಗುತ್ತೆ, ಯಾವ ಅನ್ನೋದನ್ನ ನೋಡೋಣಂತೆ. ಇದರ ಪ್ರಕಾರ ಬಿ ಅನ್ನೋ ಆಯ್ಕೆ ತಪ್ಪಾಗಿತ್ತು ಅಂತ ಆಗುತ್ತೆ. ಸೊ ಹೆಚ್ಚಿನ ಚರ್ಚೆ ಬೇಡ. ಜಹಾಂಗೀರನು ನಾದಿರ್ ಉಲ್ ಜಮಾನ್ ಅನ್ನೋ ಒಂದು ಬಿರುದನ್ನ ಅಬುಲ್ ಹಸನ್ಗೆ ನೀಡಿದ್ದು ಸರಿಯಾಗಿದೆ. ಉಸ್ತಾದ್ ಮನ್ಸೂರ್ ಅಂದಿನ ಪ್ರಸಿದ್ಧ ಚಿತ್ರಕಾರರಲ್ಲಿ ಒಬ್ಬ, ಅದನ್ನು ಕೂಡ ನಾವು ನೋಡ್ತೇವೆ. ಜೆಸ್ಯೂಟ್ ಫಾದರ್ ಫರ್ನಾವೋ ಗರ್ಷಿಯೋ ಅವನು ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ, ಇದು ಕೂಡ ನಮಗೆ ಬರುತ್ತೆ. ಜಹಾಂಗೀರನ ಕಾಲದಲ್ಲಿ ವರ್ಣಚಿತ್ರ ಕಲೆಗಳಲ್ಲಿ ನಾವು ನೋಡ್ತಕ್ಕಂಥ ದೊಡ್ಡ ಬದಲಾವಣೆ ಆದ್ರೆ ಇತಿ ವರ್ಣಚಿತ್ರವನ್ನು ಬಾರ್ಡರ್ ಅಥವಾ ಫ್ರೇಮ್ ಅಂತ ಏನ್ ಕರಿತೀವಿ, ಆ ರೀತಿಯ ಚಿತ್ರಗಳನ್ನ ಬಾಕ್ಸ್ ಅಂದ್ರೆ ಫ್ರೇಮ್ ವಿತ್ ಬಾಕ್ಸ್, ಆ ರೀತಿ ಚಿತ್ರಗಳನ್ನ ಬಳಸಲಾಗ್ತಾ ಇತ್ತು, ಇದು ಕೂಡ ಸರಿಯಾಗಿದೆ. ಬಿ ಆಯ್ಕೆ ಯಾಕೆ ತಪ್ಪಾಗಿದೆ ಅನ್ನೋದು ನೋಡಂತೆ. ನಾದಿರ್ ಉಸ್ ಅಸರ್ ಎನ್ನುವ ಬಿರುದನ್ನ ನೀಡಿದ್ದು ಅಖ್ತರ್ ರೆಜಾಗೆ ಅಲ್ಲ, ಬದಲಾಗಿ ಉಸ್ತಾದ್ ಮನ್ಸೂರ್ಗೆ. ಪ್ರಶ್ನೆ 16. ಬಂಡಾ ಬಹಾದೂರ್ ನೇತೃತ್ವದ ಸಿಖ್ಖರ ದಂಗೆಯನ್ನು ಅಡಗಿಸುವಲ್ಲಿ ಬಹಾದೂರ್ ಶಾನ ವೈಫಲ್ಯಕ್ಕೆ ಕಾರಣಗಳೇನು? ಎ. ಸಿಖ್ಖರು ಸ್ಥಳೀಯ ಜನರ ಬೆಂಬಲವನ್ನ ಹೊಂದಿದ್ದರು. ಬಿ. ಸಿಖ್ಖರು ಆ ಪ್ರದೇಶದ
ಲಕ್ಷಣಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಗೆರಿಲ್ಲಾ ಮಾದರಿ ಯುದ್ಧವನ್ನು ನಡೆಸಿದರು. ಸಿ. ಮೊಘಲ್ ಸೇನಾಧಿಕಾರಿಗಳಲ್ಲಿನ ಪರಸ್ಪರ ಅಸೂಯೆ ಮತ್ತು ಜಗಳಗಳು. ಡಿ. ಸಾಮ್ರಾಜ್ಯಶಾಹಿಗಳ ದೌರ್ಬಲ್ಯವು ಸಿಖ್ಖರ ದಂಗೆಯನ್ನು ಮತ್ತು ಅವರ ತಂತ್ರಗಳನ್ನು ಅಡಗಿಸಲಿಲ್ಲ. ಈ. ಬಹದ್ದೂರ್ ಶಾನು ಗುರು ಗೋವಿಂದ ಸಿಂಗ್ ನ ಮರಣದ ನಂತರ ಅಲ್ಲಿನ ಸಾಮಾನ್ಯ ಜನರಿಗೆ ಲಾ ಆಫ್ ಎಸ್ಟೇಟ್ ಅಥವಾ ವಾರಸುದಾರರಿಲ್ಲದ ಆಸ್ತಿಯನ್ನು ಸರ್ಕಾರ ವಶಪಡಿಸಿಕೊಳ್ಳುವ ನಿಯಮವನ್ನು ಅನ್ವಯಿಸಿದ್ದು ಜನರು ದಂಗೆ ಏಳಲು ಕಾರಣವಾಯಿತು. ಇಲ್ಲಿ ಆಯ್ಕೆಗಳಲ್ಲಿ 4 ಹೇಳಿಕೆಗಳು ಸರಿ ಅನ್ನೋ ಒಂದು ಕ್ಲೂ ನಮಗೆ ಸಿಗತ್ತೆ. ಹಾಗಾದ್ರೆ ಯಾವ ಹೇಳಿಕೆ ಸರಿ ಅಲ್ಲ ಅನ್ನೋದನ್ನ ನಾವಿಲ್ಲಿ ನೋಡತ್ತೆ. ಎ, ಬಿ, ಸಿ ಮತ್ತೆ ಡಿ ಸರಿಯಾದ ಉತ್ತರ. ಇ ಅಥವಾ 5ನೇ ಉತ್ತರ ಅದು ಸರಿಯಾಗಿಲ್ಲ. ಇದು ಏನವ ಹೇಳ್ತಾರೆ, ಲಾ ಆಫ್ ಎಸ್ಟೇಟ್ ಅಂತಂದ್ರೆ ಇದು ಪ್ರಾಚೀನ ಕಾಲದಿಂದಲೂ ಕೂಡ ಎಲ್ಲಾ ಆಡಳಿತದ್ದು ಇದ್ದಂತ ಒಂದು ವ್ಯವಸ್ಥೆ. ಯಾವ್ದಾದ್ರು ಆಸ್ತಿಯನ್ನ ಹೊಂದಿದಂತವ್ರು ಯಾವುದೇ ವಾರಸುದಾರ ಇಲ್ಲದೆ ಮರಣ ಹೊಂದಿದ್ರೆ ಅವರ ಆಸ್ತಿಯನ್ನ ಸರ್ಕಾರ ವಶಪಡಿಸಿಕೊಳ್ಳುತ್ತೆ. ಅದು ಸರ್ಕಾರಿ ಭೂಮಿ ಅಥವಾ ಸರ್ಕಾರಿ ಆಸ್ತಿ ಅಂತ ಪರಿಗಣಿಸುತ್ತೆ. ಹೀಗಾಗಿ ಇದು ಹೊಸದಾಗಿ ದಂಗೆ ಏಳೋದಕ್ಕೆ ಯಾವುದೇ ತರಹದ ಕಾರಣ ಆಗಲಿಲ್ಲ. ಉಳಿದಂತ 4 ಕಾರಣಗಳು ಸರಿಯಾಗಿವೆ. ಪ್ರಶ್ನೆ 17. ವಾರನ್ ಹೇಸ್ಟಿಂಗ್ಸ್ ನ ಪರವಾಗಿ ಹಿಂದೂ ಕಾನೂನುಗಳನ್ನು ಕ್ರೋಢೀಕರಿಸಲು 1775ರಲ್ಲಿ 11 ಪಂಡಿತರ ಒಂದು ಸಮಿತಿಯನ್ನು ನೇಮಿಸಲಾಯಿತು. ಇದಕ್ಕೆ ಸಂಬಂಧಿಸಿದಂತ ಹೇಳಿಕೆಗಳು. ಎ. ಈ ಸಂಪುಟವನ್ನು ಎನ್.ಬಿ. ಹಲ್ಹೇಡ್ ಅವರು ಇಂಗ್ಲಿಷ್ಗೆ ಭಾಷಾಂತರಿಸಿದರು. ಬಿ. ಇದು ಯುರೋಪಿಯನ್ ನ್ಯಾಯಾಧೀಶರಿಗೆ ಕಾನೂನುಗಳನ್ನು ಅನ್ವಯಿಸಲು ಭಾರತೀಯ ಪಂಡಿತರ ಸಹಾಯವನ್ನು ಇರದಂತೆ ಮಾಡಿತು. ಸಿ. ಇದು ರೆಗ್ಯುಲೇಟಿಂಗ್ ಕಾಯ್ದೆಯ ಮಹತ್ವವನ್ನು ಕಡಿಮೆ ಮಾಡಿತು. ಡಿ. ಇದು ಭಾರತೀಯರ ಕಾನೂನುಗಳನ್ನು ಮತ್ತು ಐತಿಹಾಸಿಕತೆಯನ್ನು ಅರ್ಥ ಮಾಡಿಕೊಳ್ಳಲು ಬ್ರಿಟಿಷರಿಗೆ ನೆರವಾಯಿತು. ಇ. ಇದು ಪಿಟ್ಸ್ನ ಭಾರತ ಕಾಯ್ದೆಯ ಪ್ರಮುಖ ಕೀಲಿಗಲ್ಲಾಯಿತು. ಇವುಗಳನ್ನ ನಾವು ಆಯ್ಕೆಗಳನ್ನು ನೋಡಿದಾಗ 3 ಹೇಳಿಕೆಗಳು ಸರಿಯಾಗಿವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ತಪ್ಪಾದಂತಹ ಹೇಳಿಕೆಗಳು ಯಾವುವು ಅನ್ನೋದನ್ನ ಗಮನಿಸೋಣ. ಎ. ಈ ಒಂದು ಕಾನೂನುಗಳನ್ನ ಇಂಗ್ಲಿಷ್ಗೆ ಭಾಷಾಂತರಿಸಲಾಯಿತು ವಾರನ್ ಹೇಸ್ಟಿಂಗ್ಸ್ ಅವಧಿಯಲ್ಲೇ. ಇದು ಸರಿಯಾಗಿದೆ. ಇದು ಪ್ರತಿಯೊಂದು ನ್ಯಾಯದಾನದ ಹಂತದಲ್ಲಿ ಯುರೋಪಿಯನ್ ನ್ಯಾಯಾಧೀಶರಿಗೆ ಭಾರತೀಯ ಪಂಡಿತರ ಮೇಲೆ ಅವಲಂಬನೆ ಹೊಂದೋದನ್ನ ತಪ್ಪಿಸ್ತು. ಇದು ಸರಿಯಾಗಿದೆ. ಭಾರತೀಯರ ಕಾನೂನುಗಳನ್ನ ಮತ್ತೆ ಭಾರತೀಯರ ಐತಿಹಾಸಿಕ ಸಂಪ್ರದಾಯಗಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಬ್ರಿಟಿಷರಿಗೆ ನೆರವಾಯಿತು. ಇದು ಸರಿಯಾಗಿದೆ. ಆದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ ಇದು ಇಂಗ್ಲೆಂಡಿನ ಪಾರ್ಲಿಮೆಂಟ್ ಮತ್ತೆ ಕಂಪನಿಗೆ ಸಂಬಂಧಪಟ್ಟಂತ ವಿಷಯ. ಇದಕ್ಕೂ ಮತ್ತು ಈ ಹಿಂದೂ ಕಾನೂನುಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದೇ ರೀತಿ ಪಿಟ್ನ ಭಾರತ ಕಾಯ್ದೆ ಇಂಗ್ಲೆಂಡ್ನ ಪಾರ್ಲಿಮೆಂಟ್ ರಚನೆ ಮಾಡಿ ಕಂಪನಿಯ ಮೇಲೆ ಹೇರಿದಂತ ಒಂದು ಕಾಯ್ದೆ. ಇದಕ್ಕೂ ಹಿಂದೂ ಕಾನೂನುಗಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಹೀಗಾಗಿ ಆಯ್ಕೆ 1 ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 18. ಭಾರತ ಸಂವಿಧಾನದ ಬೆಳವಣಿಗೆಯಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ. ದ್ವಿಸದನ ಶಾಸಕಾಂಗಗಳನ್ನು 1935ರ ಭಾರತ ಸರ್ಕಾರ ಕಾಯ್ದೆಯು ಕೇಂದ್ರದಲ್ಲಿ ಪರಿಚಯಿಸಿತು. ಬಿ. 1919ರ ಭಾರತ ಸರ್ಕಾರ ಕಾಯ್ದೆಯು ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನು ಪರಿಚಯಿಸಿತು. ಸಿ. ಅನಿ ಬೆಸೆಂಟ್ ರವರು 1919ರ ಕಾಯ್ದೆಯನ್ನು ಇಂಗ್ಲೆಂಡಿನ ನಿರುಪಯೋಗಿ ಸುಧಾರಣೆಯಾಗಿದ್ದು ಭಾರತೀಯರು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದರು. ಡಿ. 1935ರ ಭಾರತ ಸರ್ಕಾರ ಕಾಯ್ದೆಯು ಪ್ರಾಂತ್ಯಗಳಲ್ಲಿ ಸ್ವಾಯತ್ತತೆಯನ್ನು ಪರಿಚಯಿಸಿತು. ಇ. 1919ರ ಭಾರತ ಕೌನ್ಸಿಲ್ ಕಾಯ್ದೆಯನ್ನು ಕಾಂಗ್ರೆಸ್ ತಿರಸ್ಕರಿಸಿತು. ಇದಕ್ಕೆ ಸರಿಯಾದ ಉತ್ತರ ಬಿ, ಸಿ, ಡಿ, ಇಗಳು ಸರಿಯಾಗಿವೆ. ಎ ಸರಿಯಾದ ಆಯ್ಕೆ ಅಲ್ಲ. ಸರಿಯಾಗಿರುವ ಒಂದ್ಸಲ ನೋಡುತ್ತೆ. 1919ರ ಕಾಯ್ದೆಯಲ್ಲಿ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನು ಸ್ಥಾಪಿಸಲಾಯಿತು. ವರ್ಗಾಯಿಸಿದ ವಿಷಯಗಳು ಮತ್ತು ಕಾಯ್ದಿರಿಸಿದ ವಿಷಯಗಳು ಅಂತ ವರ್ಗೀಕರಿಸಿ ಅದನ್ನ ಸ್ಥಾಪನೆ ಮಾಡಲಾಯಿತು. ಅನಿ ಬೆಸೆಂಟ್ ಅವರ ಹೇಳಿಕೆ 19ರ ಕಾಯ್ದೆಗೆ ಸಂಬಂಧಿಸಿದಂತೆ ಸರಿಯಾಗಿದೆ. ಭಾರತದಲ್ಲಿ
ಈ ಸುಧಾರಣೆಯು ಯಾವುದೇ ಮಹತ್ವಪೂರ್ಣ ಬದಲಾವಣೆಯನ್ನು ತರುವುದಿಲ್ಲ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. 1935ರ ಕಾಯ್ದೆಯು ಪ್ರಾಂತ್ಯಗಳಲ್ಲಿ ಸ್ವಾಯತ್ತತೆಯನ್ನ ಸ್ಥಾಪಿಸಿತು. ದ್ವಿಸರ್ಕಾರವನ್ನ ಪ್ರಾಂತ್ಯಗಳಲ್ಲಿ ತೆಗೆದುಹಾಕಿ ಸ್ವಾಯತ್ತತೆಯನ್ನ ಸ್ಥಾಪಿಸಿತು ಮತ್ತು ಕೇಂದ್ರದಲ್ಲಿ ದ್ವಿಸರ್ಕಾರವನ್ನ ಜಾರಿಗೊಳಿಸಿತು. 1919ರ ಕಾಯ್ದೆಯನ್ನು ಕಾಂಗ್ರೆಸ್ ಸಂಪೂರ್ಣವಾಗಿ ತಿರಸ್ಕರಿಸಿ ನಂತರದಲ್ಲಿ ಅಸಹಕಾರ ಚಳವಳಿಗೆ ದಾರಿ ಮಾಡಿತು. ಇದು ಯಾವ ರೀತಿ ತಪ್ಪಾಗಿದೆ ಅನ್ನೋದನ್ನು ಗಮನಿಸೋದಾದ್ರೆ, ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗವನ್ನು ಪರಿಚಯಿಸಿದಂತಹ ಕಾಯ್ದೆ 1919ರ ಕಾಯ್ದೆ, 35ರ ಕಾಯ್ದೆ ಅಲ್ಲ, 19ರ ಕಾಯ್ದೆ. ಅದರ ಪ್ರಕಾರ ಮೇಲ್ಮನೆಯಲ್ಲಿ ಒಟ್ಟು 60 ಸದಸ್ಯರು ಮತ್ತು ಕೆಳಮನೆಯಲ್ಲಿ ಒಟ್ಟು 145 ಸದಸ್ಯರನ್ನ ನಿಗದಿಪಡಿಸಿ ದ್ವಿಸದನವನ್ನ ಅದು ಪರಿಚಯಿಸಿತು. ಹೀಗಾಗಿ ಆಯ್ಕೆ 4 ಸರಿಯಾದ ಉತ್ತರವಾಗಿ ನಮಗೆ ಕಂಡುಬರುತ್ತೆ. ಪ್ರಶ್ನೆ 19. ತಾರಕೇಶ್ವರ ಸತ್ಯಾಗ್ರಹದ ಕುರಿತಾಗಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ, ಇದನ್ನು ವಿನೋಬಾ ಭಾವೆಯವರು ಮುನ್ನಡೆಸಿದರು. ಬಿ, ಸ್ವಾಮಿ ವಿಶ್ವಾನಂದ ಮತ್ತು ಸ್ವಾಮಿ ಸಚ್ಚಿದಾನಂದ ಅವರು ಮಹಾವೀರ ದಳವನ್ನ ಸತ್ಯಾಗ್ರಹಕ್ಕಾಗಿ ಸ್ಥಾಪಿಸಿದರು. ಸಿ, ಇದು ಒಂದು ಧಾರ್ಮಿಕ ಸುಧಾರಣಾ ಚಳವಳಿ. ಡಿ, ಈ ಸತ್ಯಾಗ್ರಹವನ್ನು ಬ್ರಿಟಿಷ್ ಸರ್ಕಾರ ಬೆಂಬಲಿಸಿತು. ಈ, ಚಿತ್ತರಂಜನ ದಾಸರು ಈ ಸತ್ಯಾಗ್ರಹದೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ. ಇದಕ್ಕೆ ಸರಿಯಾದ ಆಯ್ಕೆಗಳು ಬಿ, ಸಿ ಮತ್ತು ಇ. ಈ ತಾರಕೇಶ್ವರ ಸತ್ಯಾಗ್ರಹ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಜನ ಗಮನ ಕೊಟ್ಟಿಲ್ಲ. ಇದು ಯಾವುದು ಅಂತಂದ್ರೆ, ಬಂಗಾಳದಲ್ಲಿ ತಾರಕೇಶ್ವರ ದೇವಾಲಯ ಅಂತ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದ ಮಹಾಂತರು ಅಥವಾ ಧರ್ಮದರ್ಶಿಗಳು ಸಾಕಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಿದ್ರು. ಈ ಭ್ರಷ್ಟಾಚಾರವನ್ನ ವಿರೋಧಿಸಿ ಒಂದು ಚಳವಳಿ ಆರಂಭ ಆಯಿತು. ಅದನ್ನ ನಾವು ತಾರಕೇಶ್ವರ ಸತ್ಯಾಗ್ರಹ ಅಂತ ಕರಿತೀವಿ. ಇದರಲ್ಲಿ ಸರಿಯಾದಂತಹ ಆಯ್ಕೆಗಳು ಯಾವುವು ಅಂತಂದ್ರೆ, ಸ್ವಾಮಿ ವಿಶ್ವಾನಂದ ಮತ್ತು ಸ್ವಾಮಿ ಸಚ್ಚಿದಾನಂದ ಅಥವಾ ಸ್ವಾಮಿ ಸತ್ಯಾನಂದ ಅವರು ಈ ಒಂದು ಸತ್ಯಾಗ್ರಹವನ್ನ ಮುಂದುವರಿಸಿಕೊಂಡು ಹೋದ್ರು. ಎರಡನೇದಾಗಿ, ಇದು ಒಂದು ಧಾರ್ಮಿಕ ಸುಧಾರಣಾ ಚಳವಳಿ. ದೇವಾಲಯದ ಭ್ರಷ್ಟಾಚಾರಗಳನ್ನ ವಿರೋಧಿಸಿ ಭ್ರಷ್ಟಾಚಾರದಿಂದ ಮುಕ್ತಿಗೊಳಿಸತಕ್ಕಂತಹ ಒಂದು ಚಳವಳಿ ಆಗಿದ್ದಾಗ ಇದು ಧಾರ್ಮಿಕ ಸುಧಾರಣಾ ಚಳವಳಿ ಆಗುತ್ತೆ. ಈ ಸತ್ಯಾಗ್ರಹದ ಬಗ್ಗೆ ಬ್ರಿಟಿಷ್ ಸರ್ಕಾರ ಬೆಂಬಲ ನೀಡಲಿಲ್ಲ, ಆದ್ರೆ ಕಷ್ಟವಾಗಿತ್ತು. ಹೀಗಾಗಿ ಡಿ ತಪ್ಪಾಗತ್ತೆ. ಚಿತ್ತರಂಜನ ದಾಸ್ ಅವರು ಇದೊಂದು ಯಾವ ರೀತಿ ಸಂಬಂಧವನ್ನು ಹೊಂದಿದ್ದಾರೆ ಅಂತಂದ್ರೆ, ಆರಂಭದಲ್ಲಿ ತಾರಕೇಶ್ವರ ದೇವಾಲಯದ ಭ್ರಷ್ಟಾಚಾರಗಳ ಕುರಿತಾಗಿ ಜಾಗೃತಿಯನ್ನ ಮೂಡಿಸಿದಂತವರೇ ಚಿತ್ತರಂಜನ ದಾಸ್ ಅವರು. ಹೀಗಾಗಿ ಈ ಕೂಡ ಸರಿಯಾದ ಉತ್ತರ ಆಗುತ್ತೆ. ಮತ್ತು ಇದರ ನಾಯಕತ್ವವನ್ನು ಆರಂಭದಲ್ಲಿ ವಹಿಸಿಕೊಂಡಿದ್ದು ವಿನೋಬಾ ಭಾವೆ ಅವರಲ್ಲ, ಚಿತ್ತರಂಜನ ದಾಸ್ ಅವರು. ಹೀಗಾಗಿ ಎ ಮತ್ತು ಡಿ ಸರಿಯಾದ ಹೇಳಿಕೆಗಳಲ್ಲ. ಪ್ರಶ್ನೆ 20. 1836ರ 30ನೇ ಕಾಯ್ದೆ, ಥಗ್ಗಿ ಕಾಯ್ದೆ ಮತ್ತು ಥಗ್ಗಿ ಇಲಾಖೆಗಳು ಧರ್ಮದ ಹೆಸರಿನಲ್ಲಿ ಜನರ ಗುಂಪುಗಳನ್ನು ಅಪರಾಧಿಗಳೆಂದು ಬಿಂಬಿಸುವ ಸರಳ ಉದ್ದೇಶವನ್ನು ಹೊಂದಿದ್ದವು. ಆಯ್ಕೆ ಎ, ಅಲೆಮಾರಿಗಳಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚರಿಸುತ್ತಿದ್ದ ಎಲ್ಲಾ ಗುಂಪುಗಳನ್ನು ವಸಾಹತು ಆಡಳಿತವು ಥಗ್ಗರೆಂದು ಹೆಸರು ನೀಡಿತು. ಬಿ, ಬ್ರಿಟಿಷರು ಈ ಕ್ರಮಗಳನ್ನು ಸಾಮಾಜಿಕ ಸುಧಾರಣೆಯ ಕ್ರಮಗಳೆಂದು ಬಿಂಬಿಸಿದರು. ಸಿ, ಸರ್ ವಿಲಿಯಂ ಸ್ಲೀಮನ್ ಅವರು ಥಗ್ಗಿಗಳ ವಿರುದ್ಧದ ದಂಡಯಾತ್ರೆಗಳ ಮುಖ್ಯ ಕರ್ತೃವಾಗಿದ್ದರು. ಡಿ, ಕನ್ಫೆಷನ್ಸ್ ಆಫ್ ಎ ಥಗ್ ಕೃತಿಯನ್ನು ಮೈಕ್ ಡ್ಯಾಶ್ ಅವರು ಬರೆದಿದ್ದಾರೆ. ಈ, ಥಗ್ಗಿ ಕೃತಿಯನ್ನು ಸರ್ ವಿಲಿಯಂ ಸ್ಲೀಮನ್ ಬರೆದಿದ್ದಾರೆ. ಇದರಲ್ಲಿ 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಆ 3 ಹೇಳಿಕೆಗಳು ಯಾವುವು ಅಂತಂದ್ರೆ ಎ, ಬಿ ಮತ್ತು ಸಿ. ಬ್ರಿಟಿಷರು ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ, ಮಧ್ಯಪ್ರದೇಶ ಈ ಭಾಗದಲ್ಲಿ ವಾಸ ಮಾಡ್ತಾ ಇದ್ದ ಥಗ್ಗಿಗಳು, ನಾವು ಕನ್ನಡದಲ್ಲಿ ಠಕ್ಕರು ಅನ್ನೋ ಪದವನ್ನ ಬಳಸ್ತೀವಿ. ಥಗ್ಗಿಗಳು ಅಥವಾ ಠಕ್ಕರು ಒಂದಷ್ಟು ಅಲೆಮಾರಿ ಗುಂಪುಗಳು ದರೋಡೆಯಲ್ಲಿ ತೊಡಗಿಸುವಂತಹ ಕೆಲವು ಜಾತಿಗಳನ್ನ ಅಥವಾ ಕೆಲವು ಗುಂಪುಗಳನ್ನ ಬ್ರಿಟಿಷರು ಯಾವುದೇ ಕಾರಣಗಳಿಲ್ಲದೆ ವಿನಾಕಾರಣ ಅವರನ್ನ ದರೋಡೆಕೋರರು ಅಥವಾ ಕಳ್ಳರು ಅಂತ ಬ್ರ್ಯಾಂಡ್ ಮಾಡೋದು ಅಥವಾ ಅವ್ರನ್ನ ಹೆಸರು ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಆ ಎಲ್ಲಾ ಜಾತಿಗಳ ವಿರುದ್ಧ, ಎಲ್ಲಾ ಗುಂಪುಗಳ ವಿರುದ್ಧ ಕ್ರಮಗಳನ್ನ ಕೈಗೊಂಡು, ಇದು ಸರಿಯಾಗಿದೆ. ಎರಡನೇದಾಗಿ, ಬ್ರಿಟಿಷರ ಪ್ರಕಾರ ಥಕ್ಕರು ಅಥವಾ ಥಗ್ಗಿಗಳು ನಡೆಸ್ತಾ ಇದ್ದಂತಹ ನರಬಲಿ, ಪ್ರಾಣಿವಧೆ, ದರೋಡೆ ಇಂಥ ಎಲ್ಲಾ ಸಮಾಜಘಾತುಕ ಕ್ರಮಗಳಿಂದ ಮುಕ್ತಿಗೊಳಿಸತಕ್ಕಂತಹ ಸಾಮಾಜಿಕ ಸುಧಾರಣೆ ಅಂತ ಅವರನ್ನ ಬಿಂಬಿಸಿದ್ರು. ನಂತರದಲ್ಲಿ ವಿಲಿಯಂ ಸ್ಲೀಮನ್ ಅವರು ಬ್ರಿಟಿಷ್ ಸರ್ಕಾರದ ಪರವಾಗಿ ಮುಖ್ಯವಾದಂತಹ ಮಿಲಿಟರಿ ಕಾರ್ಯಾಚರಣೆಗಳನ್ನ ನಡೆಸಿದ್ರು. ಅವರನ್ನ ನಾವು ಥಗ್ಗಿ ಕಾರ್ಯಾಚರಣಾ ಪಡೆಯ ಮುಖ್ಯಸ್ಥರನ್ನಾಗಿ ಅಥವಾ ಮಹಾಸೇನಾಧಿಪತಿಯಾಗಿ, ಕಮಾಂಡರ್ ಇನ್ ಚೀಫ್ ಆಗಿ ನಾವಿಲ್ಲಿ ಕಾಣ್ತೇವೆ. ಡಿ ಏನಿದೆ,
ಫಿಲಿಪ್ ಮೆಡೋಸ್ ಟೈಲರ್ ಅವರು 1839ರಲ್ಲಿ ಕನ್ಫೆಷನ್ಸ್ ಆಫ್ ಥಗ್ ಅನ್ನೋ ಕೃತಿಯನ್ನ ಬರೆದರು. ಮೈಕ್ ಡ್ಯಾಶ್ ರವರಲ್ಲ, ಫಿಲಿಪ್ ಮೆಡೋಸ್ ಟೈಲರ್ ಅವರು ಈ ಕೃತಿಯನ್ನ ಬರೆದರು. ಹೀಗಾಗಿ ಈ ಹೇಳಿಕೆ ಆಗಿದೆ. ಥಗಿ ಅನ್ನೋ ಕೃತಿ ಬಂದಿದ್ದು 2014ರಲ್ಲಿ. ಅದನ್ನ ಕಿಮ್ ಎ ಬ್ಯಾಕ್ಮಾರ್ ಅನ್ನೋರು ಬರೆದಿದ್ದಾರೆ. ವಿಲಿಯಂ ಸ್ಲೀಮನ್ ಅವರು ಬರೆದಂತಹ ಕೃತಿ ಯಾವುದು ಅಂತಂದ್ರೆ 1839ರಲ್ಲಿ ಪ್ರಕಟವಾದಂತಹ ದ ಥಗ್ಸ್ ಆರ್ ಫಾನ್ಸಿ ಜಾರ್ಸ್ ಆಫ್ ಇಂಡಿಯಾ, ಥಕ್ಕರು ಅಥವಾ ಭಾರತದ ಕೊಲೆಗಡುಕರು ಅನ್ನೋ ಕೃತಿಯನ್ನ ವಿಲಿಯಂ ಸ್ಲೀಮನ್ ಅವರು ಬರೆದಿದ್ದು, ಥಗ್ ಅನ್ನೋ ಕೃತಿಯನ್ನ ಅಲ್ಲ. ಹೀಗಾಗಿ ಈ ಹೇಳಿಕೆ ಕೂಡ ಆಗಿದೆ. ಪ್ರಶ್ನೆ 21. ಈ ಜನಗಳ ಗುಂಪು ಒಂದು ಆರೋಗ್ಯಕರ ದೇಹದಲ್ಲಿರುವ ಅನಾರೋಗ್ಯಕರ ಭಾಗವಿದ್ದಂತೆ. ಇದರಿಂದ ಮುಕ್ತಿ ಪಡೆಯಬೇಕಾಗಿರುವ ಒಂದೇ ಮಾರ್ಗವೆಂದರೆ ಈ ಅಂಗವನ್ನು ಕತ್ತರಿಸುವುದು. ಇಲ್ಲವಾದಲ್ಲಿ ಕಾಂಗ್ರೆಸ್ ತನ್ನನ್ನು ತಾನೇ ವಿಷವಿಕ್ಕಿಕೊಂಡು ಸಾವಿಗೆ ದಾರಿಯನ್ನ ನೋಡುತ್ತದೆ. ಈ ಹೇಳಿಕೆಗೆ ಕುರಿತಾಗಿ ಒಂದಷ್ಟು ಸ್ಟೇಟ್ಮೆಂಟ್ಸ್ ಇದ್ದಾವೆ. ಎ, ಇದನ್ನು ಮಹಾತ್ಮ ಗಾಂಧಿ ಅವರು ವ್ಯಕ್ತಪಡಿಸಿದರು. ಬಿ, ಇದನ್ನು ಮದನ್ ಮೋಹನ್ ಮಾಳವೀಯ ಅವರು ಹೇಳಿದರು. ಸಿ, ಎಚ್ ಎ ವಾದ್ಯ ಅವರು ಇದನ್ನು ಬರೆದಿದ್ದಾರೆ. ಡಿ, ಫಿರೋಜ್ ಶಾ ಮೆಹತಾ ಅವರು ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಡಿ, ಇದು ತೀವ್ರಗಾಮಿಗಳ ಕುರಿತಾದ ಒಂದು ಅಭಿಪ್ರಾಯವಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಸಿ, ಡಿ ಮತ್ತೆ ಇ. ಇದು ಯಾವುದು, ಈ ಒಂದು ಘಟನೆ ಯಾವುದು ಅನ್ನೋದು ನೋಡೋಣಂತೆ. 1907ರಲ್ಲಿ ಸೂರತ್ ವಿಭಜನೆ ಅಂತ ನಾವು ಕರಿತೀವಿ, ಅಥವಾ ಸೂರತ್ ಒಡಕು, ಬಿಕ್ಕಟ್ಟು ಅಂತ ನಾವು ಕರಿತೀವಿ. ಸೂರತ್ ಬಿಕ್ಕಟ್ಟು ಉಂಟಾದಾಗ ಫಿರೋಜ್ ಶಾ ಮೆಹತಾ ಅವರ ಕೆಲವು ಕ್ರಮಗಳನ್ನ ತೀವ್ರಗಾಮಿಗಳು ಅತ್ಯಂತ ತೀವ್ರವಾಗಿ ಖಂಡಿಸಿದ್ರು. ಅದು ಕಾಂಗ್ರೆಸ್ ಅಲ್ಲಿ ತುಂಬಾ ಗೊಂದಲಕ್ಕೆ ಮತ್ತೆ ಅರಾಜಕತೆಗೂ ಕೂಡ ಕಾರಣ ಆಯಿತು. ಆ ಒಂದು ಸಂದರ್ಭದಲ್ಲಿ ತೀವ್ರಗಾಮಿಗಳನ್ನ ಒಂದು ಅಂಗಕ್ಕೆ ಹೋಲಿಸಿ ಆ ಅಂಗವನ್ನ ತೆಗೆದು ಬಿಸಾಡದೆ ಹೋದರೆ ಮಂದಗಾಮಿಗಳು ಕಟ್ಟಿರ್ತಕ್ಕಂಥ ಕಾಂಗ್ರೆಸ್ ಅದು ಸರ್ವನಾಶ ಆಗುತ್ತೆ ಅನ್ನೋ ಹೇಳಿಕೆಯನ್ನು ನೀಡಲಾಯಿತು. ಆದ್ರೆ ಈ ಹೇಳಿಕೆಯನ್ನು ನೀಡಿದ್ದು ಮಹಾತ್ಮ ಗಾಂಧಿ ಅವರಲ್ಲ, ಮದನ್ ಮೋಹನ್ ಮಾಳವೀಯ ಅಲ್ಲ, ಎಚ್ ಎ ವಾದ್ಯ ಅವರು ಹೇಳ್ತಾರೆ. ಫಿರೋಜ್ ಶಾ ಮೆಹತಾರ್ ಅವರು ಕೂಡ ಅದನ್ನ ಅನುಮೋದಿಸ್ತಾರೆ. ಮತ್ತೆ ಈ ಹೇಳಿಕೆ ತೀವ್ರಗಾಮಿಗಳ ಕುರಿತಾದಂತಹ ಒಂದು ಹೇಳಿಕೆಯಾಗಿದೆ. ಹೀಗಾಗಿ ಸಿ, ಡಿ ಮತ್ತೆ ಇಗಳು ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ 22. ಆರ್ಯ ಸಮಾಜದ ಕುರಿತಾಗಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ, ಮೊದಲ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜನ್ನು ಲಾಹೋರ್ನಲ್ಲಿ ಸ್ಥಾಪಿಸಲಾಯಿತು. ಬಿ, ದಯಾನಂದರ ಗುರುಗಳೆಂದರೆ ಸ್ವಾಮಿ ಶ್ರದ್ಧಾನಂದ. ಸಿ, ಸತ್ಯಾರ್ಥ ಪ್ರಕಾಶ ಕೃತಿಯು ಸ್ವಾಮಿ ದಯಾನಂದರ ಆತ್ಮಚರಿತ್ರೆ. ಡಿ, ಲಾಲಾ ಲಜಪತ್ ರಾಯ್ ಅವರು ಕಾಂಗ್ರಿ ಗುರುಕುಲದೊಂದಿಗೆ ಸಂಬಂಧಿಸಿದ್ದಾರೆ. ಇ, ದಯಾನಂದರು ಮೊರ್ವಿನಲ್ಲಿ ಜನಿಸಿದರು. ಇದಕ್ಕೆ ಸರಿಯಾದ ಉತ್ತರ, ಸರಿಯಾದ ಹೇಳಿಕೆಗಳು ಯಾವುವು ಅಂತಂದ್ರೆ ಎ ಮತ್ತು ಇಗಳು ಮಾತ್ರ ಸರಿಯಾದ ಹೇಳಿಕೆಗಳಾಗಿದ್ದಾವೆ. ಹೀಗಾಗಿ ನೆಟ್ ಪರೀಕ್ಷೆಯಲ್ಲಿ ಕೀ ಉತ್ತರಗಳು ಬಂದಾಗ ಈ 4 ಉತ್ತರಗಳು ಸರಿಯಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪ್ರಶ್ನೆಯನ್ನ ಕೈ ಬಿಟ್ಟು ಮೌಲ್ಯಮಾಪನವನ್ನ ಮಾಡಲಾಗಿರುತ್ತೆ. ಹಾಗಾದ್ರೆ ಈ ಹೇಳಿಕೆಗಳು ಏನೇನೋ ಅದನ್ನು ಸ್ವಲ್ಪ ನೋಡೋಣಂತೆ. ಮೊದಲ DAV ಸ್ಕೂಲ್ ಆರಂಭ ಆಗಿದ್ದು ಲಾಹೋರ್ನಲ್ಲಿ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎರಡನೇ ಹೇಳಿಕೆ, ಸ್ವಾಮಿ ದಯಾನಂದ ಅವರ ಗುರುಗಳು ಸ್ವಾಮಿ ಶ್ರದ್ಧಾನಂದರಲ್ಲ, ಬದಲಾಗಿ ಸ್ವಾಮಿ ವ್ರಜಾನಂದರು. ಮೂರನೇದು, ಸತ್ಯಾರ್ಥ ಪ್ರಕಾಶ ಅನ್ನೋದು ದಯಾನಂದ ಅವರು ರಚಿಸತಕ್ಕಂಥ ಕೃತಿ ಹೌದು, ಆದ್ರೆ ಆತ್ಮಚರಿತ್ರೆ ಅಲ್ಲ. ಇಲ್ಲಿ ಲಾಲಾ ಲಜಪತ್ ರಾಯ್ ಅವರು DAV ಶಾಲೆಗಳೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ, ಆದ್ರೆ ಕಾಂಗ್ರಿ ಗುರುಕುಲ ಶಾಲೆಯನ್ನ ಆರಂಭಿಸಿದ್ದು ಸ್ವಾಮಿ ಶ್ರದ್ಧಾನಂದ ಅವರು. ದಯಾನಂದ ಸರಸ್ವತಿ ಅವರು ಮೊರ್ವಿ ಗ್ರಾಮದಲ್ಲಿ ಜನಿಸಿದರು. ಇದು ಸರಿಯಾಗಿದೆ. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಎ ಮತ್ತು ಇ ಮಾತ್ರ ಆಗುತ್ತೆ. ಆಯ್ಕೆಗಳಲ್ಲಿ ಇಲ್ಲೇ ಇರುವುದರಿಂದಾಗಿ ಪ್ರಶ್ನೆಯನ್ನ ಕೈ ಬಿಡಲಾಗಿತ್ತು. ಪ್ರಶ್ನೆ 23. ಸುಭಾಷ್ ಚಂದ್ರ ಬೋಸರ ಕುರಿತಾಗಿ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ, 1939ರ ತ್ರಿಪುರಿ ಕಾಂಗ್ರೆಸ್ನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅವರು ಪಟ್ಟಾಭಿ ಸೀತಾರಾಮಯ್ಯ ಅವರನ್ನ ಸೋಲಿಸಿದರು. ಬಿ, ಲಂಡನ್ ಥೀಸಿಸ್ ಎಂಬುದು 1933ರಲ್ಲಿ ಲಂಡನ್ನಿನ
ರಾಜಕೀಯ ಸಮಾವೇಶವೊಂದರಲ್ಲಿ ಅವರ ಗೈರು ಹಾಜರಿಯಲ್ಲಿ ನೀಡಿದ್ದ ಭಾಷಣವಾಗಿತ್ತು. ಸಿ. ಅವರು ದೇಶಬಂಧು ಚಿತ್ತರಂಜನ ದಾಸ್ ಅವರ ವೈಯಕ್ತಿಕ ಸಹಾಯಕರಾಗಿ 1922ರ ಗಯಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ದರು. ಡಿ. ಇಂಡಿಯನ್ ಪಿಲಿಗ್ರಿಮ್ ಎಂಬುದು ಅವರ ಅಪೂರ್ಣ ಆತ್ಮಕಥೆಯಾಗಿದೆ. ಈ ಅವರು ಅನುಶೀಲನ ಸಮಿತಿಯ ಒಬ್ಬ ಸದಸ್ಯರಾಗಿದ್ದರು. ಈ 5 ಹೇಳಿಕೆಗಳಲ್ಲಿ ಒಂದು ಹೇಳಿಕೆ ತಪ್ಪಾಗಿದೆ. ಯಾವುದನ್ನು ಗಮನಿಸೋದಾದ್ರೆ ಈ 5ನೇ ಹೇಳಿಕೆ ತಪ್ಪಾಗಿದೆ. ಇನ್ನು ಒಂದೊಂದಾಗಿ ಗಮನಿಸ್ತಾ ಹೋಗುತ್ತೆ. 1938ರಲ್ಲಿ ಅವಿರೋಧವಾಗಿ ಆಯ್ಕೆಯಾದ್ರು. 1939ರಲ್ಲಿ ಗಾಂಧೀಜಿಯವರ ಅಭ್ಯರ್ಥಿ ಪಟ್ಟಾಭಿ ಸೀತಾರಾಮಯ್ಯ ಅವರನ್ನ ಸೋಲಿಸಿದ್ರು. ಇದು ಸರಿಯಾಗಿದೆ. 1933ರಲ್ಲಿ ಲಂಡನ್ನಲ್ಲಿ ಒಂದು ರಾಜಕೀಯ ಸಮಾವೇಶದಲ್ಲಿ ಭಾಷಣವನ್ನ ಅವರು ಮಾಡಬೇಕಾಗಿತ್ತು. ಆದ್ರೆ ಅನಾರೋಗ್ಯ ನಿಮಿತ್ತ ಅವರು ಲಂಡನ್ಗೆ ತೆರಳೋದಕ್ಕಾಗಲಿಲ್ಲ. ಹೀಗಾಗಿ ಅವರ ಗೈರು ಹಾಜರಿಯಲ್ಲಿ ಲಂಡನ್ ಥೀಸಿಸ್ ಅನ್ನೋ ಒಂದು ಭಾಷಣವನ್ನ ಮಾಡಿದ್ರು. ಇದು ಸರಿಯಾಗಿದೆ. 1922ರ ಗಯಾ ಕಾಂಗ್ರೆಸ್ ಏನಿದೆ, ಇದು ಸುಭಾಷ್ ಚಂದ್ರ ಬೋಸ್ ರವರು ಚಿತ್ತರಂಜನ್ ದಾಸ್ ರವರ ಪರವಾಗಿ ಅಥವಾ ಅವರ ಆಪ್ತ ಸಹಾಯಕರಾಗಿ ಭಾಗವಹಿಸಿದಂತಹ ಕಾಂಗ್ರೆಸ್. ಇದು ಕೂಡ ಸರಿಯಾಗಿದೆ. ಚಿತ್ತರಂಜನ್ ದಾಸ್ ರವರ ಭಾಷಣವನ್ನು ಓದಿದ್ದು ಸಹ ಸುಭಾಷ್ ಚಂದ್ರ ಬೋಸ್ ರವರು. ಅವರ ಆತ್ಮಕಥೆಯ ಹೆಸರು, ಅವರ ಆತ್ಮಕಥೆ 1920ರಿಂದ 34ರವರೆಗಿನ ಅವರ ಆತ್ಮಕಥೆಯ ಹೆಸರು ದ ಇಂಡಿಯನ್ ಸ್ಟ್ರಗಲ್. 1934ರಿಂದ ನಂತರದ ಅವರ ಆತ್ಮಕಥೆಯ ಹೆಸರು ಇಂಡಿಯನ್ ಪಿಲಿಗ್ರಿಮ್. ಅದು ಅಪೂರ್ಣವಾಗಿದೆ. ಇದು ಕೂಡ ಸರಿಯಾಗಿದೆ. ಇನ್ನು ಅನುಶೀಲನ ಸಮಿತಿಯ ಸದಸ್ಯರಾಗಿ ಅವರು ಇರಲಿಲ್ಲ. ಆದ್ರೆ 1930-32ರ ಸುಮಾರಿನಲ್ಲಿ ಅನುಶೀಲನ ಸಮಿತಿಯನ್ನ ವಿಸರ್ಜನೆ ಮಾಡಲಾಯಿತು. ಆಗ ಅದರಲ್ಲಿದ್ದಂತಹ ಯುವಕರು ಮತ್ತು ಉತ್ಸಾಹಿಗಳು ಸುಭಾಷ್ ಚಂದ್ರ ಬೋಸರ ಅನುಯಾಯಿಗಳಾಗಿ ಅವರನ್ನ ಹಿಂಬಾಲಿಸಿದ್ರು. ಹೀಗಾಗಿ ಅನುಶೀಲನ ಸಮಿತಿಯ ಮಾರ್ಗದರ್ಶಕರಾಗಿ ಸುಭಾಷ್ ಚಂದ್ರ ಬೋಸ್ ಕಂಡು ಬರ್ತಾರೆ, ಸದಸ್ಯರಾಗಿ ಅಲ್ಲ. ಪ್ರಶ್ನೆ 24. 1978ರ ಎಡ್ವರ್ಡ್ ಸೈದ್ ಅವರ ಪೌರಾತ್ಯವಾದವು ಎ. ಇದು ಭಾರತೀಯ ಪೌರಾತ್ಯವಾದಿಗಳ ಚಿಂತನೆಗಳ ಪ್ರತಿಫಲನವಾಗಿದೆ. ಬಿ. ಇದು ವಸಾಹತುಶಾಹಿ ರಚನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ತಂದಿತು. ಸಿ. ಇದು ಆಫ್ರಿಕಾದ ಬರಹಗಾರರ ಮೇಲೆ ಸಾಕಷ್ಟು ಪ್ರಭಾವ ಬೀರಿತು. ಡಿ. ಇದು ಪಶ್ಚಿಮವಲ್ಲದ ದೇಶಗಳ ಚರಿತ್ರೆಯನ್ನು ರಚಿಸಿದ ಪಶ್ಚಿಮದ ದೇಶಗಳ ಇತಿಹಾಸ ರಚನೆಯ ವಿಧಾನಗಳನ್ನು ಕುರಿತಾಗಿ ಅನುಮಾನ ವ್ಯಕ್ತಪಡಿಸುವ ಭಾವನೆಯನ್ನು ಮೂಡಿಸಿತು. ಈ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಬಿ, ಸಿ ಮತ್ತೆ ಡಿ. ಯಾವ ರೀತಿ ಅಂತಂದ್ರೆ ಓರಿಯೆಂಟಲಿಸಂ, ಎಡ್ವರ್ಡ್ ಸೈಡ್, ನಾವು ಪೋಸ್ಟ್ ಮಾಡರ್ನಿಸಂ ಅಂತ ಏನ್ ಕರಿತೀವಿ, ಆಧುನಿಕೋತ್ತರವಾದ, ಅದರ ಮೂಲ ನಾವು ಕಾಣ್ತೇವೆ. ಈ ಪೌರಾತ್ಯವಾದ ಏನಿದೆ, ಈ ಪೌರಾತ್ಯವಾದವು ಭಾರತದ ಪೌರಾತ್ಯವಾದಿಗಳ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲಾ ಪೌರಾತ್ಯವಾದಿಗಳ ಕೃತಿಗಳನ್ನ ಮತ್ತು ಚಿಂತನೆಗಳನ್ನ ಪ್ರತಿಪಾದಿಸುತ್ತದೆ. ಕೇವಲ ಭಾರತ ಮಾತ್ರ ಅಲ್ಲ. ಹೀಗಾಗಿ ಈ ಹೇಳಿಕೆ ಉಳಿದಂತೆ ಈ ಪೌರಾತ್ಯವಾದ ಅಥವಾ ಈ ಪೋಸ್ಟ್ ಕಲೋನಿಯಲಿಸಂ ಕಲೋನಿಯಲಿಸಂ ಅಥವಾ ವಸಾಹತೋತ್ತರ ಚಿಂತನೆಗಳಲ್ಲಿ ನಾವು ಪ್ರಮುಖವಾಗಿ ಕಂಡುಬರುತ್ತೇನೆ, ವಸಾಹತು ಅವಧಿಯಲ್ಲಿ ಆಯಾ ದೇಶಗಳ ಇತಿಹಾಸದ ಕುರಿತಾಗಿ ಇದ್ದಂತಹ ಭಾವನೆಗಳಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆಗಳು ಆಗಿತ್ತು. ಹೀಗಾಗಿ ಈ ಹೇಳಿಕೆ ಸರಿಯಾಗಿದೆ. 1960ರ ದಶಕದಿಂದ ಸ್ವಾತಂತ್ರ್ಯ ಪಡೆದಂತಹ ಎಲ್ಲಾ ಆಫ್ರಿಕಾ ದೇಶಗಳು ತಮ್ಮ ದೇಶದ ಇತಿಹಾಸವನ್ನು ರಚನೆ ಮಾಡಿಕೊಳ್ಳುವಲ್ಲಿ ಅನುಸರಿಸಿದಂತಹ ವಿಧಾನ ಅಂತಂದ್ರೆ ಎಡ್ವರ್ಡ್ ಸೈಡ್ ಅವರ ಚಿಂತನಾ ಕ್ರಮವನ್ನ. ಹೀಗಾಗಿ ಏನಾಯ್ತು, ಇದರ ಮುಂದುವರೆದ ಭಾಗವಾಗಿ ಪಾಶ್ಚಿಮಾತ್ಯ ದೇಶಗಳು ತಮ್ಮ ದೇಶಗಳ ಬಗ್ಗೆ ಕಟ್ಟಿಕೊಟ್ಟಂತಹ ಚಿತ್ರಣವನ್ನು ಅನುಮಾನದಿಂದ ನೋಡಿ ಅವನ ತಿರಸ್ಕರಿಸುವ ಮನೋಭಾವವನ್ನ ಈ ಪೌರಾತ್ಯವಾದ ಅಥವಾ ಎಡ್ವರ್ಡ್ ಸೈಡ್ ಅವರ ಚಿಂತನೆ ಹುಟ್ಟು ಹಾಕ್ತು. ಹೀಗಾಗಿ ಇಲ್ಲಿ ಆಲ್ರೆಡಿ ಎ ಅನ್ನೋದು ತಪ್ಪಾಗಿರೋದ್ರಿಂದಾಗಿ ಆಲ್ರೆಡಿ ಓ ಅನ್ನೋದು ಕೂಡ ತಪ್ಪಾಗುತ್ತೆ. ಸರಿಯಾದ ಉತ್ತರ ಬಿ, ಸಿ ಮತ್ತು ಡಿ. ಪ್ರಶ್ನೆ 25. ಇತಿಹಾಸವನ್ನು ಅರ್ಥೈಸುವ ವಿಧಾನಗಳು ಎಷ್ಟು ಆಳವಾಗಿ ಬೇರೂರಿವೆ ಎಂದರೆ, ನಾವು ಕರ್ಕದ ಕುರಿತಾಗಿ ಒಂದು ರಚನಾತ್ಮಕ ಕ್ರಮವನ್ನು ಅಳವಡಿಸಿಕೊಳ್ಳದೇ ಹೋದರೆ ನಮ್ಮ ಇತಿಹಾಸವು ಕೇವಲ ಅದು ದೈವ ನಿರ್ಮಿತ ಅಥವಾ ದೈವಿಕ ಕ್ರಿಯೆಗಳ ಆಧಾರಿತ, ಮಿಸ್ಟಿಸಿಸಂ, ದೈವಿಕ ಕ್ರಿಯೆಗಳ ಆಧಾರಿತ ಅಥವಾ ಕೇವಲ ಮಾನವ ನಿರ್ಮಿತ ಆಧಾರಿತ ಇತಿಹಾಸ ಎಂದೇ ಭಾವಿಸಬೇಕಾಗುತ್ತದೆ. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಎ. ಇದು ಡೇವಿಡ್ ಹ್ಯೂಮ್ ರವರು ಇತಿಹಾಸದ ಕುರಿತಾಗಿ ವ್ಯಕ್ತಪಡಿಸಿರುವ ಅಭಿಪ್ರಾಯ. ಬಿ. ಇದು ಮಾರ್ಕ್ಸಿಸ್ಟ್ ಇತಿಹಾಸಕಾರರ ಅಭಿಪ್ರಾಯವನ್ನು ಪ್ರತಿಫಲಿಸುತ್ತದೆ. ಸಿ. ಇದು ಎಫ್. ಪೋವಿಕ್ ಅವರು
ಇತಿಹಾಸವನ್ನು ಅರ್ಥೈಸುವಲ್ಲಿ ಹೊಂದಿರುವ ಅಭಿಪ್ರಾಯವಾಗಿದೆ. ಡಿ, ಈ ಹೇಳಿಕೆಯು ಇ.ಎಚ್. ಕಾರ್ ಅವರು ಬಳಸಿಕೊಂಡಿದ್ದಾರೆ. ಇ, ಇದು ಗತಕಾಲದ ಕುರಿತಾಗಿ ಒಂದು ರಚನಾತ್ಮಕ ಭಾವನೆಯನ್ನು ಹೊಂದಬೇಕೆಂದು ಒತ್ತಾಯಿಸುತ್ತದೆ. ಇದಕ್ಕೆ ಸರಿಯಾದಂತಹ ಉತ್ತರ ಸಿ, ಡಿ ಮತ್ತು ಇಗಳು. ಹಾಗಾದ್ರೆ ಎ ಯಾಕೆ ಸರಿಯಲ್ಲ ಅಂತಂದ್ರೆ, ಈ ಒಂದು ಹೇಳಿಕೆಯನ್ನ ನೀಡಿದ್ದು ಡೇವಿಡ್ ಹ್ಯೂಮ್ ಅವರಲ್ಲ, ಬದಲಾಗಿ ಎಫ್ ಓವಿಕ್ ಅವರು. ಹೀಗಾಗಿ ಎ ತಪ್ಪು ಮತ್ತು ಸಿ ಸರಿಯಾಗಿದೆ. ಇದು ಮಾರ್ಕ್ಸಿಸ್ಟ್ ಇತಿಹಾಸಕಾರರ ಚಿಂತನೆ ಅಲ್ಲ, ಬದಲಾಗಿ ಇದು 19 ಮತ್ತು 20ನೇ ಶತಮಾನದಲ್ಲಿ 1880ರ ನಂತರದಲ್ಲಿ ಇತಿಹಾಸವನ್ನ ರಚನೆ ಮಾಡ್ತಕ್ಕಂಥವ್ರು ಮಧ್ಯಕಾಲೀನ ಅವಧಿಯಲ್ಲಿ ಇದ್ದಂತಹ ನಾವು ರಮ್ಯತಾವಾದ ಅಥವಾ ರೊಮ್ಯಾಂಟಿಸಿಸಂ ಮತ್ತೆ ಪಾಸಿಟಿವಿಸ್ಟ್ ಖಂಡಿತವಾದಿಗಳ ಇತಿಹಾಸ ರಚನಾ ಕ್ರಮ ಏನಿದೆ ಇದನ್ನ ಖಂಡಿಸಿ ಬರೆದಂತಹ ಒಂದು ಕ್ರಮ. ರಮ್ಯತಾ ಕಾಲ ಅಥವಾ ನಾವೇನು ಎನ್ಲೈಟನ್ಮೆಂಟ್ ಮತ್ತು ರೊಮ್ಯಾಂಟಿಸಿಸಂ ಅಂತ ಹೇಳ್ತೀವಿ. ಈ ಎನ್ಲೈಟನ್ಮೆಂಟ್ ಜ್ಞಾನೋದಯ ಕಾಲ ಅಥವಾ ನವೋದಯ ಕಾಲ ಎರಡು ಪದ ಬಳಸ್ತಾರೆ. ಮತ್ತು ರಮ್ಯತಾ ಕಾಲ ರೊಮ್ಯಾಂಟಿಸಿಸಂ, ಈ ಇಬ್ಬರ ಪ್ರಮುಖ ಕಲ್ಪನೆ ಏನಾಗಿರುತ್ತೆ ಅಂದ್ರೆ ಇತಿಹಾಸವನ್ನ ಕಲ್ಪನೆಯಿಂದ ಕಟ್ಟಿಕೊಳ್ಬಹುದು ಅಂದ್ರೆ ಮಿಸ್ಟಿಸಿಸಂ ಬಗ್ಗೆ ಒತ್ತು ನೀಡ್ತಾರೆ. ಇದು ಪಾಸಿಟಿವಿಸ್ಟ್ ಖಂಡಿತವಾದಿಗಳ ಅಭಿಪ್ರಾಯ ಏನು ಅಂದ್ರೆ ಕಣ್ಣಿಗೆ ಕಾಣ್ತಕ್ಕಂತಹ ಸತ್ಯಗಳನ್ನ ಆಧರಿಸಿ ಇತಿಹಾಸವನ್ನ ಕಟ್ಟಬೇಕು ಅನ್ನೋದು ಅವರ ಅಭಿಪ್ರಾಯ. ಹೀಗಾಗಿ ಇತಿಹಾಸ ಅಂದ್ರೆ ಅದು ಕೇವಲ ರಮ್ಯತೆ ಅಥವಾ ಖಂಡಿತ ಇನ್ನೋ ರೀತಿಯಲ್ಲಿ ಇತಿಹಾಸ ರಚನೆ ಆಗ್ತಾ ಇದೆ ಎನ್ನುವ ಅಭಿಪ್ರಾಯವನ್ನ ಇ.ಎಚ್. ಕಾರ್ ಅವರು ಕೂಡ ಅಂಡ್ ಇದು ಗತಕಾಲದ ಬಗ್ಗೆ ಒಂದು ರಚನಾತ್ಮಕ ಕಲ್ಪನೆಯನ್ನು ಹೊಂದುವ ಅಭಿಪ್ರಾಯವನ್ನ ಒತ್ತಿ ಹೇಳುತ್ತೆ. ಹೀಗಾಗಿ ಸರಿಯಾದ ಉತ್ತರ ಸಿ, ಡಿ ಮತ್ತು ಇಗಳು. ಪ್ರಶ್ನೆ 26, ಭಗವಾನ್ ಶ್ರೀಕೃಷ್ಣನ ವ್ಯಕ್ತಿತ್ವವು ಇವುಗಳ ಕುರಿತಾಗಿ ಬೋಧಿಸುತ್ತದೆ. ಎ, ವಿಶ್ವತತ್ವ. ಬಿ, ಒಬ್ಬರ ಜೀವನದಲ್ಲಿ ಪ್ರತಿಯೊಬ್ಬರ ಸ್ಥಾನ. ಸಿ, ನಿಜವಾದ ಸ್ನೇಹ ಅಥವಾ ಗೆಳೆತನ. ಡಿ, ಭಾವನೆಗಳನ್ನು ಸಮತೋಲನ ಮಾಡುವುದು. ಈ ಫ್ರಿವೋಲಸ್ ಅಂದ್ರೆ ಸಿಲ್ಲಿ ಅನ್ನೋ ಮೀನಿಂಗ್ ಬರುತ್ತೆ. ಸಿಲ್ಲಿ ಅಥವಾ ನಿಕೃಷ್ಟವಾದಂತಹ ವ್ಯಕ್ತಿತ್ವ. ಇದಕ್ಕೆ ಸರಿಯಾದ ಉತ್ತರಗಳು ಆಯ್ಕೆ ಎ, ಬಿ, ಸಿ, ಡಿ ಮಾತ್ರ. ಇದು ಮೇಲ್ನೋಟಕ್ಕೆ ನಾವು ಇದನ್ನ ಅರ್ಥ ಮಾಡ್ಕೋಬಹುದು. ವಿಶ್ವತತ್ವ, ಜಗವು ನಾನೇ, ಆತ್ಮ, ಪರಮಾತ್ಮ, ಸ್ವರ್ಗ ನರಕ ಎಲ್ಲ ನಾನೇ ಅಂತ ಭಗವದ್ಗೀತೆಯಲ್ಲಿ ಹೇಳೋ ಸಾಲುಗಳನ್ನ ಗಮನಿಸಿದ್ರೆ ವಿಶ್ವತತ್ವವನ್ನು ನಾವು ಕಾಣ್ತೇವೆ. ಶ್ರೀಕೃಷ್ಣ ಮತ್ತು ಕುಚೇಲನ ಒಂದು ಪ್ರಸಂಗವನ್ನು ಗಮನಿಸಿದಾಗ ಗೆಳೆತನದ ಮೌಲ್ಯ ಸಿಗುತ್ತೆ. ಸ್ಥಿತಿ ಅಥವಾ ನಾವೇನು ಸಮಸ್ಥಿತಿಯಲ್ಲಿ ಘಟನೆಗಳನ್ನ ನಿರ್ವಹಣೆ ಮಾಡ್ತಕ್ಕಂತಹ ಚಾಕಚಕ್ಯತೆ, ಚಾಣಾಕ್ಷತೆಯನ್ನ ಶ್ರೀಕೃಷ್ಣನ ವ್ಯಕ್ತಿತ್ವದಲ್ಲಿ ಅಥವಾ ಒಂದು ಪಾತ್ರದಲ್ಲಿ ನಾವು ಗಮನಿಸ್ತೇವೆ. ಮತ್ತೆ ಪ್ರತಿಯೊಬ್ಬರು ಕೂಡ ಅಂದ್ರೆ ಸ್ನೇಹ, ಗೆಳೆತನ, ಶತ್ರು, ಮಿತ್ರ, ಯುದ್ಧ ಪ್ರತಿಯೊಂದು ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಬಂದು ಹೋಗುತ್ತೆ. ಒಳ್ಳೆಯವರು, ಕೆಟ್ಟವರು, ಈ ಒಂದು ತತ್ವಗಳನ್ನ ನಾವು ಕಾಣ್ತೇವೆ. ಆದ್ರೆ ಶ್ರೀಕೃಷ್ಣನ ವ್ಯಕ್ತಿತ್ವವನ್ನ ನಾವು ಅತ್ಯಂತ ಘನ ವ್ಯಕ್ತಿತ್ವವಾಗಿ ಕಾಣ್ತೇವೆ, ನಿಕೃಷ್ಟ ವ್ಯಕ್ತಿತ್ವವಾಗಿ ಅಲ್ಲ. ಹೀಗಾಗಿ ಆಯ್ಕೆ 2 ಅಂದ್ರೆ ಹೇಳಿಕೆಗಳು ಎ, ಬಿ, ಸಿ, ಡಿ ಸರಿಯಾಗಿವೆ. ಪ್ರಶ್ನೆ 27, ಭಾರತದಲ್ಲಿ ಜೈನ ಧರ್ಮವು ನಿರಂತರವಾಗಿ ಅಸ್ತಿತ್ವದಲ್ಲಿರಲು ಕಾರಣಗಳೆಂದರೆ ಎ, ಬದುಕು ಮತ್ತು ಬದುಕಲು ಬಿಡು. ಬಿ, ಅಹಿಂಸೆಯೇ ಪರಮಧರ್ಮ. ಸಿ, ವ್ಯಾಪಾರ ಮತ್ತು ವಾಣಿಜ್ಯ. ಡಿ, ರಕ್ತಕ್ಕಾಗಿ ರಕ್ತ ಎಂಬ ಸ್ವರೂಪ. ಈ ಮಾನವ ಭ್ರಾತೃತ್ವ. ಇದು ಹೆಚ್ಚಿನ ವಿವರಣೆ ಬೇಕಿಲ್ಲ ಅಂತ ಅನ್ಕೊಳ್ತೇವೆ. ಡಿ ಅನ್ನ ಹೊರತುಪಡಿಸಿದಂತಹ ಎಲ್ಲಾ ಆಯ್ಕೆಗಳು ಇಲ್ಲಿ ಸರಿಯಾಗಿದ್ದಾವೆ. ರಕ್ತಕ್ಕಾಗಿ ರಕ್ತ ಅನ್ನೋದನ್ನ ಹೊರತುಪಡಿಸಿ ಅಹಿಂಸೆಯಲ್ಲಿ ಅತ್ಯಂತ ಪ್ರಾಮುಖ್ಯತೆ ನೀಡುವುದಾಗಿ ಆಪ್ಷನ್ 2 ಇದು ಸರಿಯಾದ ಆಯ್ಕೆಯಾಗಿ ನಮಗೆ ಕಂಡುಬರುತ್ತೆ. ಪ್ರಶ್ನೆ 28, ವರ್ಣಾಶ್ರಮ ಧರ್ಮವು ಯಾವುದರ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ? ಎ, ಬೌದ್ಧಿಕ ಸಾಮರ್ಥ್ಯ. ಬಿ, ಸಮಾಜವನ್ನು ರಕ್ಷಿಸುವ ರಾಜರ ಸಾಮರ್ಥ್ಯ. ಸಿ, ವ್ಯಾಪಾರ ಮತ್ತು ವಾಣಿಜ್ಯದ ಪ್ರಾಮುಖ್ಯತೆ. ಡಿ, ಸಹಾಯಕರು ಮತ್ತು ಕಾರ್ಮಿಕರ ಅವಶ್ಯಕತೆ. ಈ ಜಾತಿ ಪದ್ಧತಿಯನ್ನ ಉತ್ತೇಜಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಜಾತಿ ಪದ್ಧತಿಯನ್ನು ಉತ್ತೇಜಿಸುತ್ತದೆ ಎಂಬುದನ್ನು ಹೊರತುಪಡಿಸಿ ಉಳಿದಂತ ಎಲ್ಲ ಹೇಳಿಕೆಗಳು. ಯಾಕೆ ಇದು ಸರಿಯಾಗಲ್ಲ ಅಂದ್ರೆ ಮತ್ತೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬಿಟ್ರೆ, ವರ್ಣಾಶ್ರಮ ಪದ್ಧತಿ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ವರ್ಣಾಶ್ರಮ ಧರ್ಮ ಇಲ್ಲಿ ಪದ್ಧತಿ ಅಂತ ಬಂದಾಗ ಈ 4ಗಳು ಪರಸ್ಪರ ಹೊಂದಿರುವ ಸಂಬಂಧಗಳ ಬಗ್ಗೆ ಮಾತಾಡ್ತೀವಿ. ಧರ್ಮ ಅಂತ ಬಂದಾಗ ಈ 4 ನಿಮ್ಮ ಪಾಡಿಗೆ ತಾವು ಬದುಕೋದ್ರ ಬಗ್ಗೆ ಮಾತಾಡ್ತೀವಿ ಅಷ್ಟೇ ಹೊರತು ಈ 4ರ ಪರಸ್ಪರ ಸಂಬಂಧವನ್ನು ನಾವು ಮಾತಾಡಲ್ಲ. ಹೀಗಾಗಿ ಆಯ್ಕೆ 3 ಸರಿಯಾದ ಉತ್ತರ ಆಗಿರುತ್ತೆ.
ಪ್ರಶ್ನೆ 29. ಭಾರತದಲ್ಲಿ ಆರಂಭದಿಂದಲೂ ಕೃಷಿ ಆಧಾರಿತ ಕೈಗಾರಿಕೆಗಳ ಮೇಲೆ ಅಪಾರ ನಂಬಿಕೆ ಇದೆ, ಏಕೆಂದರೆ ಅಭಿವೃದ್ಧಿಯು ಆಯ್ಕೆ ಎ ಕೃಷಿಯ ಉತ್ಪಾದನೆಯಾಗಿದೆ, ಬಿ ಗಣಿಗಾರಿಕೆ ಕೈಗಾರಿಕೆ, ಸಿ ಗೃಹ ಕೈಗಾರಿಕೆಗಳು, ಡಿ ವಿದೇಶಿ ವಿನಿಮಯದ ಮೀಸಲು, ಇ ಒಬ್ಬರಿಗೊಬ್ಬರು ಸಹಾಯವಾಗುವ ವ್ಯವಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಡಿ ಯನ್ನ ಹೊರತುಪಡಿಸಿದಂತಹ ಎಲ್ಲ ಆಯ್ಕೆಗಳು. ವಿದೇಶಿ ವಿನಿಮಯದ ಮೀಸಲನ್ನ ಹೊರತುಪಡಿಸಿ ಎಲ್ಲ ಆಯ್ಕೆಗಳು ಕೃಷಿಯ ಪ್ರಾಮುಖ್ಯತೆಗೆ ಭಾರತದಲ್ಲಿ ಪ್ರಮುಖವಾದಂತಹ ಕಾರಣವಾಗಿ ನಮಗೆ ಕಂಡು ಬರುತ್ತೆ. ಪ್ರಶ್ನೆ 29. ಭಾರತದ ಹೊರಗಿನ ಹಿಂದೂ ವಸಾಹತುಗಳು ಇವರ ಪ್ರಯತ್ನದ ಫಲವಾಗಿವೆ. ಎ ಪಲ್ಲವರು, ಬಿ ಚೋಳರು, ಸಿ ವಿಜಯನಗರ ಅರಸರು, ಡಿ ಖಿಲ್ಜಿಗಳು, ಇ ಮೌರ್ಯರು. ಇದಕ್ಕೆ ಉತ್ತರ ಖಿಲ್ಜಿಗಳನ್ನ ಹೊರತುಪಡಿಸಿದಂತಹ ಎಲ್ಲ ಅರಸರು, ಅಂದ್ರೆ ಡಿ ಯನ್ನ ಹೊರತುಪಡಿಸಿದ ಆಯ್ಕೆ ಎ ಬಿ ಸಿ. ಇದಕ್ಕೆ ಹೆಚ್ಚಿನ ವಿವರಣೆ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಪಲ್ಲವರು, ಚೋಳರು, ವಿಜಯನಗರು ಮತ್ತೆ ಮೌರ್ಯರು ಇವರ ಅವಧಿಯಲ್ಲಿ ವ್ಯಾಪಾರ ವಾಣಿಜ್ಯದ ಹೆಸರಿನಲ್ಲಿ ಆಗ್ನೇಯ ಏಷ್ಯಾ, ಆಫ್ರಿಕಾದ ಮಾರಿಷಸ್ ನಿಂದ ಹಿಡಿದು ಶ್ರೀಲಂಕಾ, ಇವತ್ತಿನ ಸಿಂಗಾಪುರ್, ಮಲೇಷಿಯಾ, ಬರ್ಮಾ, ಆಗ್ನೇಯ ಏಷ್ಯಾದ ಇಂಡೋ ಚೀನಾವರೆಗೂ ಭಾರತದ ವ್ಯಾಪಾರ ಹರಡಿತ್ತು. ಆ ವ್ಯಾಪಾರ ಸ್ಥಳಗಳಲ್ಲಿ ಭಾರತೀಯ ವ್ಯಾಪಾರಿಗಳು ನೆಲೆಸಿ ಭಾರತದ ವಸಾಹತುಗಳನ್ನ ಅವರಲ್ಲಿ ಆರಂಭಿಸಿದರು. ಇಲ್ಲಿವರೆಗೆ ನಾವು 2023 ಡಿಸೆಂಬರ್ 6ರ ಪರೀಕ್ಷೆಯಲ್ಲಿ ಕೇಳಿದಂತಹ ಇತಿಹಾಸ ವಿಷಯದ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳನ್ನ ಗಮನಿಸಿದ್ವಿ. ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ 30 ಪ್ರಶ್ನೆಗಳು ಬಹು ಆಯ್ಕೆ ಮಾದರಿಯಲ್ಲಿ ಇರ್ತವೆ ಮತ್ತು ಡೈರೆಕ್ಟ್ ಕ್ವಶನ್ ಟೈಪ್ ಅಥವಾ ಸಿಂಗಲ್ ಆನ್ಸರ್ ಟೈಪ್ ಅವಕ್ಕೆ ನಾವು ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ಮ ವಿಷಯದ ಜ್ಞಾನ ಸ್ವಲ್ಪ ಆಳವಾಗಿರ್ಬೇಕಾಗುತ್ತೆ. ಇದನ್ನ ಗಮನದಲ್ಲಿಟ್ಟುಕೊಂಡು ನಿಮ್ಮ ಸಿದ್ಧತೆಯನ್ನ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋಗೆ ಬಳಸ್ಕೊಳ್ಳುವಂತ 30 ಪ್ರಶ್ನೆಗಳನ್ನ ನೀವು ಆನ್ಲೈನ್ ಟೆಸ್ಟ್ ತರ ತಗೋಬಹುದು, ಮತ್ತೆ ಈ PPT ಅನ್ನ ನೋಟ್ಸ್ ತರ ಡೌನ್ಲೋಡ್ ಮಾಡ್ಕೋಬಹುದು, ಮತ್ತೆ ನಿಮ್ಗೆ ಆಸಕ್ತಿ ಇದ್ದಲ್ಲಿ ಒಂದು ಫೀಡ್ಬ್ಯಾಕ್ ಅನ್ನು ಕೂಡ ನೀಡಬಹುದು. ಎಲ್ಲದರ ಲಿಂಕ್ಗಳು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಭ್ಯ ಇದೆ. ಧನ್ಯವಾದಗಳು.